12th ಮ್ಯಾನ್ ಬನ್ನಿ. ಪಂದ್ಯಾಟ ಆರಂಭವಾಗಿ 12th ಮ್ಯಾನ್ ಬರಲಿ. 12th ಮ್ಯಾನ್ ಜಿಮ್ಮಿ 12th ಮ್ಯಾನ್. ಪಂದ್ಯಾಟ ಆರಂಭವನ್ನು ಕಂಡುಕೊಳ್ಬೇಕಾಗಿದೆ ಕೂಡ. ಸ್ವಸ್ತಿಕ್ ಸ್ಟ್ರೈಕರ್ ಕಂಡುಕೊಳ್ತಾ ಇದ್ದಾರೆ ಕೂಡ. ನ್ಯಾಶ್ನ ಅತ್ಯಂತ ಅನುಭವಿ ಎಸೆತಗಾರ, ಅತ್ಯಂತ ಹಿರಿಯ ಆಟಗಾರ ಕೂಡ ಅಪೆಕ್ಸ್ ಅನ್ನು ಬಳಸ್ತಾ ಇದೆ. ಆರಂಭಿಕ ಪವರ್ ಪ್ಲೇ ಓವರ್ ನಲ್ಲಿ SMC ನ್ಯಾಶ್. ಇಮ್ರಾನ್ ಮುಂದಾಳತ್ವದ ಒಂದು ತಂಡ SMC ರೂಪದಲ್ಲಿ ಪಂದ್ಯಾಟ ನಡೆಸಿಕೊಡ್ತಾ ಇದೆ. ನ್ಯಾಶ್ ಬೆಂಗಳೂರು. ಪೂರ್ಣಾಂತರದ ಚೆಂಡೆ ಬಾರಿ ಸ್ಕ್ವೇರ್ ಲೆಗ್ ಪಕ್ಕದಲ್ಲಿ ಓಟಗಳಿಗೆ ಅವಕಾಶ ಕಂಡುಕೊಳ್ತಾ ಇದೆ ಕೂಡ. ಆರಂಭಿಕ ಚೆಂಡು ಒಂದು ಓಟಗಳಿಗೆ ಅವಕಾಶ ಮಾಡಿಕೊಡ್ತಾ ಇದೆ. ತಂಡದ ಖಾತೆ ಸ್ವಸ್ತಿಕ್ನ ಖಾತೆ ಮುಖಾಂತರವಾಗಿ ಆರಂಭವನ್ನು ಮಾಡಿಕೊಳ್ತಾ ಇದೆ ಕೂಡ. ಮದಕರಿ ಕಪ್ 2025ರ 2ನೇ ಉಪಾಂತ್ಯದ ಪಂದ್ಯಾಟದಲ್ಲಿ ಬಹಳಷ್ಟು ಲೆಕ್ಕಾಚಾರದ ಮುಖೇನವಾಗಿ ಟಾಸ್ ಪ್ರಕ್ರಿಯೆಯಲ್ಲಿ ಮೇಲುಗೈ ಸಾಧಿಸತಕ್ಕಂತಹ ತಂಡಗಳು ಐಕ್ಯವನ್ನು ಗೊತ್ತುಪಡಿಸ್ತಾ ಇದೆ ಕೂಡ. 6 ಓವರ್ಗಳಿಗೆ ಸೀಮಿತವಾಗಿರ್ತಕ್ಕಂಥ ಪಂದ್ಯಾಟ ಬಹುತೇಕವಾಗಿ ಲೆಕ್ಕಾಚಾರದ ಓಟಗಳನ್ನು ಕಂಡುಕೊಳ್ಳಬೇಕಂತ ಬಹಳಷ್ಟು ಯೋಜನೆಗಳನ್ನು ರೂಪಿಸಿಕೊಳ್ತಾ ಇದೆ ಕಣ್ಣ ಉಭಯ ತಂಡಗಳು ಕೂಡ. ಪಂಚಜನ್ಯ ಕೂಟದ ಓಪನರ್ಸ್ ಜಿಮ್ಮಿ ಪಂಚಜನ್ಯ ಕೂಟದ ಓಪನರ್ಸ್ ಯಾರೇ ಸಿಕ್ಸರ್ ಬಾರಿಸಿದಲ್ಲಿ ಜ್ಞಾನಿ ಫೋಟೋಗ್ರಫಿ ಮಾಲೀಕರಾದ ಜ್ಞಾನೇಶ್ ಅವರಿಂದ ₹1000 ಬಹುಮಾನ ಇರುತ್ತೆ. ರಿವರ್ಸ್ ಮುಖಾಂತರವಾಗಿ ಇನ್ನಿಂಗ್ಸ್ ನ ಮೊದಲ ಸಿಕ್ಸರ್ ಅನ್ನು ದಾಖಲಿಸ್ತಾ ಇದ್ದಾರೆ ಕೊಡವಿನೋ. 13 ಶಾಟ್ ಲೆಂತ್ಗೆ ಕದಿರ್ತಕ್ಕಂಥ ಎಸೆತ ಅಪೆಕ್ಸ್ ದಾಖಲಿಸ್ತಾ ಎಸೆತ ಇದೆ. ಈಗ ಸಿಕ್ಸರ್ ಅವಕಾಶ ಮಾಡಿಕೊಡ್ತಾ ಇದೆ ಕೂಡ. ಆರಂಭಿಕ ಪವರ್ ಪ್ಲೇ ಹಂತದಲ್ಲಿ ಬೇರೆ ಆಟವನ್ನು ತೋರ್ಪಡಿಸುವ ಪ್ರಯತ್ನದಲ್ಲಿ ಆರಂಭಿಕ ಸಿಕ್ಸರ್ ದಾಖಲಾತಿ ಕಾಡ್ತಾ ಇದೆ. ತನ್ನ ಗಳಿಕೆ 7ಕ್ಕೆ ತಲುಪ್ತಾ ಇದೆ ಕೂಡ. ಅತಿಕ್ರಮ ಸೂಚನೆ ಮತ್ತೆ ಅವಕಾಶದ ಓಟಗಳು ಪೂರೈಕೆ ಕಾಡ್ತಾ ಇದೆ. ಉಚಿತೋಟದ ಮುಖಾಂತರವಾಗಿ ತನ್ನ ಒಟ್ಟಾರೆ ಗಳಿಕೆ 8ಕ್ಕೆ ತಲುಪ್ತಾ ಇದೆ ಕೂಡ. ಮುಖ್ಯ ನಿರ್ಣಾಯಕ ಪೀಠದಲ್ಲಿ ಒಂದು ಪ್ರೀತಿಯ ಸನ್ಮಾನ. ದಯವಿಟ್ಟು ಬಾಬಣ್ಣವರು, ನಮ್ಮ ಕುಮಾರ್ ಅಂಕಲ್, ನಮ್ಮ ರಘುರಾಮ್ ರೆಡ್ಡಿ ಅಣ್ಣವರು ದಯವಿಟ್ಟು ಬನ್ನಿ. ಮಹತ್ವದ ಪ್ರಯತ್ನಗಳಿಗೆ ಅವಕಾಶ ಬರ್ತಾ ಇಲ್ಲ. ಒಂದು ಪ್ರೀತಿಯ ಸನ್ಮಾನವನ್ನು ಕೊಡಬೇಕಾಗಿ ಕೇಳ್ಕೊಳ್ತಾ ಇದ್ದೇನೆ. ಹೋದರೆ ಆವರಿಸಿಕೊಂಡು ಬೇಯಿಸುವಂತ ಪ್ರಯತ್ನಗಳಿಗೆ ಅವಕಾಶಗಳು ಹಂತದಲ್ಲಿ ಬರ್ತಾ ಇಲ್ಲ. ರನ್ಔಟ್ ಗಾಗಿ ಕೂಡ 4 ಪೂರೈಕೆ ಕಾಣ್ತಾ ಇಲ್ಲ. ಇಷ್ಟೊಂದು ವಿಜೃಂಭಣೆ ನಡೆಸಲಿಕ್ಕೆ ರಘುವರ ಒಂದು ಸಹಕಾರ ಕೂಡ ನಮಗೆ ತುಂಬಾ ಸಹಯೋಗ ನೀಡಿರ್ತಾರೆ. ಅವರಿಗೆ ರಾಜಮೀರ ಮದಕರಿ ನಾಯಕ ವೃತ್ತದಿಂದ ಹೃತ್ಪೂರ್ವಕ ಒಂದು ಧನ್ಯವಾದಗಳನ್ನ ಅವರಿಗೆ ನಾನು ಸಲ್ಲಿಸ್ತಾ ಇದ್ದೇನೆ. ಆರಂಭಿಕ ಎಸೆತ ಓಟ ಬಳಿಕವಾಗಿ ಷಟ್ಕ ಬಳಿಕವಾಗಿದೆ. ಈಗ ಅವಳಿ ಡಾಟ್ ಬಾಲ್ ಬಳಿಕವಾಗಿ 5ನೇ ಎಸೆತಕ್ಕಾಗಿ ಅಪೆಕ್ಸ್ ಮತ್ತೆ ಎಷ್ಟುಗಳಿಗೆ ಅವಕಾಶ ಕಂಡುಕೊಳ್ತಾ ಇಲ್ಲ. ಬ್ಲಾಕ್ ಎಸೆತಗಳು ಹತ್ತಲ್ಲಿ ಫಿಫ್ತ್ ಸ್ಟಾಂಪ್ ಯಾರ್ಕರ್ ರೂಪದಲ್ಲಿ ದಾಖಲಾತಿಯನ್ನು ಮಾಡಿಕೊಳ್ತಾ ಇದೆ ಕೂಡ. ಪಂದ್ಯದ ಮೇಲೆ ಹಿಡಿತವನ್ನು ಸಾಧಿಸುವ ಪ್ರಯತ್ನದಲ್ಲಿ ಆರಂಭಿಕ ಓವರ್ ನಲ್ಲಿ ಬಹಳಷ್ಟು ನಿಯಂತ್ರಣದ ಎಸೆತವನ್ನು ಇದೀಗ ಅಪೆಕ್ಸ್ ದಾಖಲಿಸ್ತಾ ಇದ್ದಾರೆ. ಮತ್ತೆ ಇನ್ನೊಂದನ್ನು ಕಟ್ಟಿ ಹಾಕುವಂತಹ ಹಂತದಲ್ಲಿ ತೃತೀಯ ಎಸೆತ ಕೂಡ ಡಾಟ್ ಬಾಲ್. ಒಟ್ಟಾರೆಯಾಗಿ ಓವರ್ನ ಅಂತಿಮ ಎಸೆತವನ್ನು ಕಂಡುಕೊಳ್ಬೇಕಾಗ್ತಾ ಇದೆ ಕೂಡ. ಈ ತರ ಮಧ್ಯೆ ಔಟಾರೆ ಜೋಟಗಳಿಗೆ ಅವಕಾಶಗಳು ಬರ್ತಾ ಇಲ್ಲ ಕೂಡ. ಮುಕ್ತಾಯದ ಆರಂಭಿಕ ಪವರ್ ಪ್ಲೇ ಓವರ್ನ ಬಳಿಕವಾಗಿ ತಂಡದ ಒಟ್ಟಾರೆ ಗಳಿಕೆ ಹಂತದಲ್ಲಿ 8 ಓಟಗಳು ಪೂರೈಕೆಯನ್ನು ಕಾಡುತ್ತಾ ಇದೆ. 8 for no loss.
ಎರಡನೇ ಸೆಮಿಫೈನಲ್ ಪಂದ್ಯಾಟ ಜರುಗ್ತಾ ಇದೆ ಕೂಡ. ಆರಂಭಿಕ ಸೆಮಿಫೈನಲ್ ಪಂದ್ಯಾಟದಲ್ಲಿ ರಾಜ್ಯದ ಅತ್ಯಂತ ಹಿರಿಯ ಸಂಸ್ಥೆ ಜೈ ಕರ್ನಾಟಕ ಬೆಂಗಳೂರು ಇನ್ನು ಕೂಡ ಫೈನಲ್ ಟಿಕೆಟ್ ಅನ್ನು ಖಾತ್ರಿಪಡಿಸಿಕೊಂಡಿದೆ ಕೂಡ. ಆಫರ್ ಓಪನ್ ಇದೆ. ಜ್ಞಾನಿ ಫೋಟೋಗ್ರಫಿ ಮಾಲೀಕರಿಂದ ಜಿಮ್ಮಿ ಪಂಚಜನ್ಯ ಕೋಟ ಓಪನರ್ಸ್ಗೆ ಪ್ರತಿ ಸಿಕ್ಸರ್ಗೆ ₹1000. ಇದೇ ಬರುವಂತ 23, 24 ಹಾಗೂ 25ರಂದು ಇದೇ ಒಂದು ಹಳೆ ಮಾಧ್ಯಮಿಕ ಶಾಲಾ ಮೈದಾನದಲ್ಲಿ ನಮ್ಮನ್ನು ಆಗಲಿರ್ತಕ್ಕಂತಹ ಅತ್ಯಂತ ಅನುಭವಿ ಕ್ರಿಕೆಟಿಗರು, ಅದೇ ರೀತಿಯಾಗಿ ಕರ್ನಾಟಕ ರಾಜ್ಯ ಕ್ರಿಕೆಟ್ ಅಸೋಸಿಯೇಷನ್ನ ಅಂಗೀಕೃತ ನಿರ್ಣಾಯಕರಾಗಿದ್ದಂತಹ ಅಮ್ಜದ್ ರವರ ಸವಿನೆನಪಿಗಾಗಿ ಅವರ ಆತ್ಮಕ್ಕೆ ಭಾವಪೂರ್ಣ ಶ್ರದ್ಧಾಂಜಲಿ ಸಲ್ಲಿಸುವಂತಹ ಸಲುವಾಗಿ ಶ್ರೀಯುತ ಜಕ್ಕಾಬಾಯಿ ಅದೇ ರೀತಿಯಾಗಿ ಸಂಗಡಿಗರಿಂದ ಒಂದು ಗುಣಮಟ್ಟದ ಅತ್ಯುನ್ನತ ಮಟ್ಟದ ಚಿತ್ರದುರ್ಗ ಜಿಲ್ಲಾ ಮಟ್ಟದ ಪ್ರತಿಷ್ಠೆಯ ನಾಕೌಟ್ ಪಂದ್ಯಾಟ ಒಂದು ಹಗಲು ಮಾದರಿಯಲ್ಲಿ ಜರುಗಲಿಕ್ಕಿದೆ ಕೂಡ. ಈ ಒಂದು ಪಂದ್ಯಾಟದಲ್ಲಿ ಭಾಗವಹಿಸಿ ಜಯಿಸುವಂತಹ ಮೊದಲ ತಂಡಕ್ಕೆ ಸರಿಸುಮಾರು 20,000, ದ್ವಿತೀಯವಾಗಿ 10,000ದೊಂದಿಗೆ ಅತ್ಯಾಕರ್ಷಕ ಅಮ್ಜದ್ ಪಾರಿತೋಷಕವನ್ನು ನೀಡಿ ಕೂಡ ಗೌರವಿಸಲಾಗ್ತದೆ. ಇದೇ ಒಂದು ಕೋಟೆನಾಡಿನ ಆಟಗಾರರಿಗಾಗಿ ಒಂದು ಪಂದ್ಯಾಟ ಜನವರಿ 23, 24 ಹಾಗೂ 25ರಂದು ಇದೇ ಒಂದು ಅಂಕಣದಲ್ಲಿ ಹಗಲು ಪಾಳಿಯಲ್ಲಿ ಜರುಗಲಿಕ್ಕಿದೆ ಕೂಡ. ಪ್ರೀತು ದ್ವಿತೀಯವನ್ನ ಪ್ರಗತಿಗಾಗಿ ಪ್ರೀತುವನ್ನು ಬಳಸ್ತಾ ಇದೆ ತಂಡ SMCC ನ್ಯಾಶ್. ರಾಜಧಾನಿ ಪರಿಸರದ ತಂಡ ನ್ಯಾಶ್ ಬೆಂಗಳೂರು. ಅದೇ ರೀತಿಯಾಗಿ ಕಡಲ ತಡಿಯ ಬಲಾಢ್ಯ ತಂಡ ಇದೀಗ ಹೋರಾಟವನ್ನು ಕಂಡುಕೊಳ್ಳುತ್ತಾ ಇದೆ ಕೂಡ. ಪಾಂಚಜನ್ಯ ಕೋಟ ಜಿಮ್ಮಿ ಪಾಂಚಜನ್ಯ ರೂಪದಲ್ಲಿ ಈ ಮಧ್ಯೆ ಹೋಟೆಲ್ಗಳಿಗೆ ಅವಕಾಶವನ್ನು ಕಂಡುಕೊಳ್ತಾ ಇಲ್ಲ. ಅಲ್ಪ ಮಟ್ಟಿಗೆ ಓವರ ತಿರುವನ್ನು ಸಂಪಾದಿಸ್ತಾ ಇರ್ತಕ್ಕಂಥ ಚೆಂಡು ಪ್ರೀತು ಈ ಹಂತದಲ್ಲಿ ಹಿಡಿತವನ್ನು ಸಾಧಿಸ್ತಾ ಇದ್ದಾರೆ ಕೂಡ. ನಿಧಾನಗತಿಯಲ್ಲಿ ಬ್ಯಾಟಿಂಗ್ ದಾರನ್ನು ಕಂಡುಕೊಳ್ಳಬಲ್ಲಂತ ಆಟಗಾರ ಸ್ವಸ್ತಿಕ್. ಪ್ರತಿಯೊಂದು ಕೂಟದಲ್ಲೂ ಕೂಡ ಅತ್ಯುನ್ನತ ಮಟ್ಟದ ರನ್ ವೇಗವನ್ನು ಕಂಡುಕೊಳ್ಳಬಲ್ಲಂತ ದಾಂಡಿಗ ಇದೀಗ ನಿಧಾನಗತಿ ಆಟಕ್ಕೆ ಮೊರೆ ಹೋಗ್ತಾ ಇದ್ದಾರೆ ಕೂಡ. ಮತ್ತೆ ಪ್ರೀತು ಬಹುಶಃ ದಾಂಡ್ಬಿಟ್ಟು ಪ್ಯಾಡಿಗೆ ಲಭಿಸ್ತಾ ಇದೆ. ಓಟಗಳಿಗೆ ಅವಕಾಶಗಳು ಬರ್ತಾ ಇದೆ ಕೂಡ. ಬಲವಾದ ಬಾರಬಿ ತಕ್ಕ ಪುರಸ್ಕಾರ ಲಭ್ಯತೆ ಮಾಡಿಕೊಡ್ತಾ ಇಲ್ಲ. ಲೆಗ್ ಬೈ ಓಟಗಳು ಪೂರೈಕೆಯನ್ನು ಕಾಡ್ತಾ ಇದೆ. ಒಂದೊಡ್ಡ ಹೆಚ್ಚುವರಿ ಮುಖಾಂತರವಾಗಿ ತಾದ ಒಟ್ಟಾರೆ ಗಳಿಕೆ ಇದೀಗ 9ಕ್ಕೆ ತಲುಪ್ತಾ ಇದೆ. ಇನ್ನು ಕೂಡ ಪವರ್ ಪ್ಲೇ ಹಂತದ 4 ಎಸೆತಗಳು ಬಾಕಿ ಉಳಿತಾ ಇದೆ. ಸತತ 5 ದಿನಗಳಿಂದಲೂ ಕೂಡ ಹಗಲು ರಾತ್ರಿ ಎಂಬಂತೆ ಜರುಗ್ತಾ ಇರ್ತಕ್ಕಂಥ ಒಂದು ಪ್ರತಿಷ್ಠೆಯ ಪಂದ್ಯಾಟ. ಚಿತ್ರದುರ್ಗದ ಇತಿಹಾಸದಲ್ಲಿ ಯಶೋಗಾಥೆಯನ್ನು ಕಂಡುಕೊಂಡಿರ್ತಕ್ಕಂಥ ವೀರ ಪುರುಷ ರಾಜ ವೀರ ಮದಕರಿ ನಾಯಕರ ಸವಿನೆನಪಿಗಾಗಿ ಜರುಗ್ತಾ ಇರ್ತಕ್ಕಂಥ ಈ ಒಂದು ಪಂದ್ಯಾಟದಲ್ಲಿ ಕೂಡ ಸತತ 5 ದಿನಗಳಲ್ಲೂ ಕೂಡ ನಮ್ಮೊಂದಿಗೆ ಅಂಕಿಅಂಶ ತಜ್ಞರಾಗಿ ಸಹಕರಿಸ್ತಾ ಇರ್ತಕ್ಕಂಥವರು ಈ ಭಾಗದ ಹಿರಿಯ ಕ್ರಿಕೆಟಿಗರು ಕೂಡ ಜಲೀಲ್ ಮ್ಯಾನ್ಯುವಲ್ ಸ್ಕೋರರ್ ಆಗಿ ಸಹಕರಿಸ್ತಾ ಇದ್ದಾರೆ. ಅದೇ ರೀತಿಯಾಗಿ ಡಿಜಿಟಲ್ ಸ್ಕೋರರ್ ಆಗಿ ಎಂ ಸ್ಪೋರ್ಟ್ಸ್ನ ಉದಯ್, ಅದೇ ರೀತಿಯಾಗಿ ಮೇಷಕ್ ಕೂಡ ಸಹಕರಿಸ್ತಾ ಇದ್ದಾರೆ. ವಿಶ್ವದ ಪ್ರಯತ್ನಗಳು ಕಾಲಾಚಿನ ಎಸೆತಗಳು ಹಂತದಲ್ಲಿ ರನ್ಔಟ್ ಅವಕಾಶ ಕಂಡುಕೊಡ್ತಾ ಇಲ್ಲ. ತರುಣ್ ಪಡಬೇದ್ರೆ ಅತ್ಯುತ್ತಮ ರೀತಿಯ ಕ್ಷೇತ್ರರಕ್ಷಣೆ ತೋರ್ಪಡಿಸ್ತಾ ಇದ್ದಾರೆ ಕೂಡ. ರಾಜ್ಯ ಸೇರಿದಂತೆ ರಾಷ್ಟ್ರ ಸೇರಿದಂತೆ ಅಂತಾರಾಷ್ಟ್ರೀಯ ಮಟ್ಟದಲ್ಲೂ ಕೂಡ ಟೆನ್ನಿಸ್ ಬಾಲ್ ಪಂದ್ಯಗಳ ನೇರ ಪ್ರಸಾರವನ್ನು ಬಹಳಷ್ಟು ಅಚ್ಚುಕಟ್ಟಾಗಿ ಮಾಡಬಲ್ಲಂತಹ ಸಂಸ್ಥೆ ಅದು ಸಚಿನ್ ಮಹದೇವ್ ನೇತೃತ್ವದ ಎಂ ಸ್ಪೋರ್ಟ್ಸ್. ಈ ಮಧ್ಯೆ ಸ್ವೀಪ್ ಶಾಟ್ ದಾಖಲಿಸುವ ಪ್ರಯತ್ನ, ಗ್ಯಾಪ್ ಶಾಟ್, ಒನ್ ಬೌನ್ಸ್, ಬೌಂಡ್ರಿ, ಡೀಪ್ ಮಿಡ್ ವಿಕೆಟ್ ಭಾಗದಲ್ಲಿ ಅತ್ಯಾಕರ್ಷಕ ಬೌಂಡ್ರಿ. 4 ಹೆಚ್ಚುವರಿ ಸೇರ್ಪಡೆ ಕೂಡ ತಂಡದ ಒಟ್ಟಾರೆ ಗಳಿಕೆ ಹಂತದಲ್ಲಿ 14ಕ್ಕೆ ತಲುಪ್ತಾ ಇದೆ. ಸ್ವಸ್ತಿಕ್ ಇದೀಗ ಅಲ್ಪ ಮಟ್ಟಿಗೆ ಬ್ಯಾಟಿಂಗ್ ನಲ್ಲಿ ಹಿಡಿತವನ್ನು ಕಂಡುಕೊಳ್ತಾ ಇದ್ದಾರೆ ಕೂಡ. ಲಯವನ್ನು ಕಂಡುಕೊಳ್ಳುತ್ತಾ ಪ್ರಯತ್ನದಲ್ಲಿ ಸ್ವಸ್ತಿಕ್ ಆರಂಭಿಕ ಯಶಸ್ಸನ್ನು ಕಂಡುಕೊಳ್ತಾ ಇದ್ದಾರೆ ಕೂಡ. ತನ್ನ ಕಂಚಿನ ಪಂಚಮಸ್ತಕ್ಕಾಗಿ
ಮತ್ತೆ ಬೆಸದ ಪ್ರಯತ್ನ ಹೇಮಾರೆ ಸೋಸಾ ರೂಪದಲ್ಲಿ ಹೊದರಗೊಳ್ಳುತ್ತಾ ಇದೆ. ದಾಂಡಿನ ಮೊಳಾಚನ ಕಂಡಿರ್ತಕ್ಕಂಥ ಚೆಂಡು ಲೆಗ್ ಸ್ಟಂಪ್ ಮುಖಾಂತರವಾಗಿ ಕ್ಲೀನ್ ಬೌಲ್ಡ್. ಡೇಂಜರಸ್ ಆಟಗಾರ, ಅದು ದೊಡ್ಡ ಇನ್ನಿಂಗ್ಸ್ ಅನ್ನು ಕಟ್ಟಬಲ್ಲಂತ ಕ್ಷಮತೆ ಉಳ್ಳ ಆಟಗಾರ ಸ್ವಸ್ತಿಕ್ ನಾಗರಾಜ್ ಇನ್ನಿಂಗ್ಸ್ ಅಂತ್ಯವನ್ನು ಕಾಣಬೇಕಾಗ್ತಾ ಇದೆ. ಬ್ಯಾಕ್ ಟು ದ ಪೆವಿಲಿಯನ್. ಜಿಮ್ಮಿ ಪಾಂಚಜನ್ಯ ಆರಂಭಿಕ ಆಘಾತವನ್ನು ಎದುರಿಸ್ತಾ ಇದೆ. ಆರಂಭಿಕ ಹೋದಾರಿ ಪತನವನ್ನು ಕಾಡುತ್ತಾ ಇದೆ ಕೂಡ. ಪ್ರೀತು ಆರಂಭಿಕ ಬ್ರೇಕ್ ಥ್ರೂ ಯಶಸ್ಸನ್ನು ಪಡ್ಕೊಳ್ತಾ ಇದ್ದಾರೆ. ಈ ಭಾಗದಲ್ಲಿ ತಡದ ಯುವ ಆಟಗಾರ ಡೇಂಜರಸ್ ಸಚಿನ್ ಕೋಟೇಶ್ವರ ಆಯ್ಕರ ಪ್ರವೇಶ ಪಡ್ಕೊಳ್ತಾ ಇದ್ದಾರೆ ಕೂಡ. ಅದ್ಯಾವುದೇ ಹಂತದಲ್ಲೂ ಕೂಡ ಪಂದ್ಯಾಟದ ಚಿತ್ರಣವನ್ನೇ ಬದಲಿಸಬಲ್ಲಂತ ಕ್ಷಮತೆ ಉಳ್ಳಂತ ಆಟಗಾರ ಸಚಿನ್ ಕೋಟೇಶ್ವರ ಆಕಳ ಪ್ರವೇಶ ಕಾಣುತ್ತಾ. 14-1 ಪವರ್ ಪ್ಲೇ ಹಂತದ ಅಂತಿಮ ಚೆಂಡು ಬಾಕಿ ಉಳಿತಾ ಇದೆ. ಅಂತಿಮ ಒಂದೇ ಸತ ಪ್ರೀತಿ ಟು ಸಚಿನ್. ಮತ್ತೆ ಪ್ರೀತು ಪವರ್ ಪ್ಲೇ ಹಂತದ ಅಂತಿಮ ಶಿಸ್ತಕ್ಕಾಗಿ ಬೀಸುವಂತ ಪ್ರಯತ್ನ. ಫರ್ಪೆಟ್ ಟಚ್ ಕಡಿದ ಬಿಸ್ ಫೀಲ್ಡ್ ದುಬಾರಿ ಆಗ್ತಾ ಇದೆ ಕೂಡ. ಅಪ್ಯಾಕ್ಸ್ ಒಂಟಿ ಓಟಗಳಿಗೆ ಅವಕಾಶಗಳು ಬರ್ತಾ ಇದೆ. ಕ್ಷಿಪ್ರಗತಿಯಲ್ಲಿ ಒಂದು ಸೇರ್ಪಡೆ ಮುಖಾಂತರವಾಗಿ ತಡೆದ ಓಟಗಳಿಗೆ 15 ಓಟಗಳು ಅಂಕಿಅಂಶ ಪಟ್ಟಿಯನ್ನು ಕೂಡಿಕೊಳ್ತಾ ಇದೆ ಕೂಡ. ಮುಕ್ತಾಯದ ಪವರ್ ಪ್ಲೇ ಬಳಿಕವಾಗಿ 15 ಲಾಸ್ ಆಫ್ 1. ಒಂದು ಜವಾಬ್ದಾರಿತ ಇನ್ನಿಂಗ್ಸ್ ಅನ್ನು ಕಟ್ಟಿಕೊಡುವಂತ ಪ್ರಯತ್ನವನ್ನು ಇಲ್ಲಿ ಪಾಂಚಜನ್ಯ ಜಿಮ್ಮಿ ತಂಡ ತೋರ್ಪಡಿಸ್ತಾ ಇದೆ ಕೂಡ. ಕನಿಷ್ಠ 36 ಎಸೆತಗಳ ಇನ್ನಿಂಗ್ಸ್ ಒಂದರಲ್ಲಿ ಸರಿಸುಮಾರು 45ರಿಂದ 55 ಓಟಗಳು ಈ ಪಂದ್ಯಾಟದಲ್ಲಿ ಸೇಫೆಸ್ಟ್ ಸ್ಕೋರ್ ಎಂಬ ಲೆಕ್ಕಾಚಾರವನ್ನು ಪಡ್ಕೊಳ್ತದೆ. 55ಕ್ಕಿಂತ 60 ಓಟ ಅದು ಸ್ಪರ್ಧಾತ್ಮಕ ಮೊತ್ತ, 60ಕ್ಕಿಂತ ಹೆಚ್ಚು ಅದು ಗೆಲುವಿನ ಮೊತ್ತವಾಗಿ ರೂಪಾಂತರವನ್ನು ಕಂಡುಕೊಳ್ತದೆ. ಇವೆಲ್ಲ ಲೆಕ್ಕಾಚಾರಕ್ಕಿಂತಲೂ ಹೆಚ್ಚಾಗಿ ಕ್ರಿಕೆಟ್ ಎಂಬುದು ಅದೃಷ್ಟ ಮತ್ತು ನತದೃಷ್ಟದ ಆಟ. ಕ್ರಿಕೆಟ್ ಅಲ್ಲಿ ಪರಿಶ್ರಮದ ಹಿಂದೆ ಅದೃಷ್ಟ ಎಂಬಂತಹ ಕುದುರೆ ಏರಿ ಬಂದಾಗ ಗೆಲುವು ಕಟ್ಟಿಟ್ಟ ಬುತ್ತಿ. ಇನ್ನು ಕೂಡ 24 ಎಸೆತಗಳ ಆರಂಭಿಕ ಇನ್ನಿಂಗ್ಸ್ ಅನ್ನು ಕಂಡುಕೊಳ್ಳಬೇಕಾಗಿದೆ ಕೂಡ. ಮತ್ತೆ ಎಸೆಗಾರಿಕೆಯಲ್ಲಿ ಅಪೆಕ್ಸ್ ಅನ್ನು ಬಳಸುವಂತ ಎತ್ತ ಇಲ್ಲಿ ಮುಂದುವರಿಕೆಯನ್ನು ಕಾಣುತ್ತಾ ಇದೆ. SMCC ನ್ಯಾಶ್ ಮುಖಾಂತರವಾಗಿ. SMCC ನ್ಯಾಶ್ ಕರ್ನಾಟಕದ ರಾಜಧಾನಿ ಬೆಂಗಳೂರಿನ ತಂಡ ಕಡಲ ತಡಿಯ ಬಲಾಢ್ಯ ಪಾಂಚಜನ್ಯ ಕೋಟ ಈ ಹಂತದಲ್ಲಿ ಮುಖಾಮುಖಿ ಹೋರಾಟವನ್ನು ಕಂಡುಕೊಳ್ಳುತ್ತಾರೆ ದ್ವಿತೀಯ ಫೈನಲಿಸ್ಟ್ಗಾಗಿ. ಮತ್ತೆ ಸ್ಪ್ರೆಡ್ ಆಗ್ತಾ ಇರತಕ್ಕಂಥ ಕ್ಷೇತ್ರ ರಕ್ಷಣೆ, ಬಹಳಷ್ಟು ಲೆಕ್ಕಾಚಾರದ ಕ್ಷೇತ್ರ ರಕ್ಷಣೆ ತೋರ್ಪಡಿಸ್ತಾ ಇದೆ ತಂಡ. ಗೋಟದ ಹೆಬ್ಬದಿಯಲ್ಲಿ ಮತ್ತೋರ್ವ ಅನುಭವಿ ಮಹೇಶ್ ಚಾಮರಾಜಪೇಟೆ. ಅಪೇಕ್ಷಿಸತ ಬಾರೆ ಬೇರೆ ಸಿಲಾಟವರ್ ಕಾಣುತ್ತ ಪ್ರಯತ್ನ. ಅಂತಿಮ ಹಂತದಲ್ಲಿ ನಂಬಲ ಸಾಧನತೆ ಕ್ಷೇತ್ರ ತೋರ್ಪಡಿಕೆಯನ್ನು ಕಾಣ್ತಾ ಇದೆ ಕೂಡ. ಅಸಲಿ ಕ್ರಿಕೆಟ್ ನ ಬಾಜೆಯಲ್ಲಿ ಮುಂದುವರಿಕೆಯನ್ನು ಕಾಣ್ತಾ ಇದೆ. ಈ ಹಂತದಲ್ಲಿ ತೃತೀಯ ನೇತೃತ್ವದ ನಿರ್ಣಯವನ್ನು ಕಂಡುಕೊಳ್ಬೇಕಾದ ಅನಿವಾರ್ಯತೆ ಎದುರಾಗ್ತಾ ಇದೆ ಕೂಡ. ಬಹುತೇಕವಾಗಿ ಹೊರ ಹಂತವನ್ನು ಕಂಡುಕೊಳ್ಳಬೇಕಾದಂತಹ ಚೆಂಡು ಅಂತಿಮ ಕ್ಷಣದಲ್ಲಿ ಕ್ಷೇತ್ರ ರಕ್ಷಕನ ಪ್ರಯತ್ನದಿಂದಾಗಿ ಬಹಳಷ್ಟು ಉತ್ತಮ ರೀತಿಯ ಕ್ಷೇತ್ರ ರಕ್ಷಣೆ ಸಾಗಿ ಬರ್ತಾ ಇದೆ. ಪ್ರಜ್ವಲ್ ಗಂಗೊಳ್ಳಿ ನಂಬಲ ಸಾಧ್ಯ ರೀತಿಯ ಕ್ಷೇತ್ರ ರಕ್ಷಣೆ ತೋರ್ಪಡಿಸ್ತಾ ಇರ್ತಕ್ಕಂಥ ತಂಡದ ಅದ್ಭುತ ಕ್ಷೇತ್ರ ರಕ್ಷಕ ಕೂಡ. ತೀರಾ ಶಾರ್ಟ್ ಡೆಲಿವರಿ ಬೀಸುವಂತ ಪ್ರಯತ್ನವನ್ನು ತೋರ್ಪಡಿಸಿದ್ರು ಕೂಡ ಕೌ ಕಾರ್ನರ್ ಡೀಪ್ ಭಾಗದಲ್ಲಿ ಪ್ರಜ್ವಲ್ ಸಾಹಸ ಇದೀಗ ತೃತೀಯ ನಿರ್ಣಾಯಕರ ಪರಿಶೀಲನೆಯನ್ನು ಕಂಡುಕೊಳ್ತಾ ಇದೆ. ಬಹಳಷ್ಟು ಕೂಲಂಕುಷ ಚರ್ಚೆಯನ್ನು ಕಂಡುಕೊಳ್ತಾ ಇದೆ ಕೂಡ. ಪರಿಶೀಲನೆಯಲ್ಲಿ ತೃತೀಯ ನಿರ್ಣಾಯಕ ಪೀಠದಲ್ಲಿ ವಿನಯ್ ಫ್ರಮ್ ಹುಬ್ಬಳ್ಳಿ, ಅದೇ ರೀತಿಯಾಗಿ ಮಹಾದೇವ ಫ್ರಮ್ ಮೈಸೂರು. ಸೇವ್ ಅದ್ಭುತ ಕ್ಷೇತ್ರ ರಕ್ಷಣೆಗೆ ಒಲಿದಿರ್ತಕ್ಕಂತಹ ಪ್ರತಿಫಲ. ಕೇವಲ ಒಂದೋಟ ಪೂರೈಕೆ ಕಾಣ್ತಾ ಇದೆ, 5 ಉಳಿತಾಯವನ್ನು ಕಂಡುಕೊಳ್ತಾ ವೇದಿಕೆಗೆ ನಮ್ಮ ಮತ್ತೋರ್ವ ಆತ್ಮೀಯರು ಸೋದರ ಸಮಾನರಾದಂಥ ಪವರ್ ರಿಕ್ರಿಯೇಷನ್ ಮಾಲೀಕರು ಹಾಗೂ BLR ಫೈನಾನ್ಸ್ನ ಮಾಲೀಕರು ಆದಂಥ
ಅಭಿಷೇಕ್ ತುಬಾಕಿ ಅವರು ಇದೀಗ ವೇದಿಕೆಗೆ ಆಗಮಿಸ್ತಾ ಇದ್ದಾರೆ. ಅವರಿಗೂ ಕೂಡ ಮಧುಗಿರಿ ನಾಯಕ ಕಪ್ ವತಿಯಿಂದ ಹೃತ್ಪೂರ್ವಕದ ಒಂದು ಸ್ವಾಗತವನ್ನ ಬಯಸ್ತಾ ಇದ್ದಾನೆ. ದಯವಿಟ್ಟು ವೇದಿಕೆ ಮೇಲೆ ಬಂದು ಆಸೀನರಾಗಬೇಕೆಂದು ಕೇಳ್ಕೊಳ್ತಾ ಇದ್ದೀನಿ. ಮತ್ತೆ ಬೇಸೋದ ಪ್ರಯತ್ನ ಸುಲಭ ಸಾಧ್ಯ ಕ್ಯಾಚ್ ಅವಕಾಶಗಳ ಹಂತದಲ್ಲಿ ವಿನೋದ್ ಹುದಾರಿಯನ್ನು ಕರ್ಕೊಳ್ಬೇಕಾಗ್ತಾ ಇದೆ ಕೂಡ. ಆರಂಭಿಕ ಆಘಾತದ ಬಳಿಕವಾಗಿ ಇದೀಗ ಎರಡನೇ ವಿಕೆಟ್ ಕೂಡ ಪತನ. ಅಪೇಕ್ಷಿ ಯಶಸ್ಸನ್ನು ಪಡ್ಕೊಳ್ತಾ ಇದ್ದಾರೆ ಕೂಡ. ಅದ್ಭುತ ಕ್ಷೇತ್ರ ಶ್ರೀ ಹಂತದಲ್ಲಿ ಹೊರವಾಗ್ತಾ ಇದೆ. ಸುಲಭ ಸಾಧ್ಯ ರೂಪದಲ್ಲಿ ವಿನೋದ್ ಹುದಾರಿ ನೆಲೆಕೊಳ್ತಾ ಇದೆ ಕೂಡ. ಪಂದ್ಯದಲ್ಲಿ ಒಟ್ಟಾರೆ ಗಳಿಕೆ ಹಂತದಲ್ಲಿ 16ಕ್ಕೆ 2 ಹುದಾರಿ ಎಂಬತ್ತ ಲೆಕ್ಕಾಚಾರವನ್ನು ಕಂಡುಕೊಡ್ತಾ ಇದೆ. ತೃತೀಯನ ಪ್ರಗತಿಯಲ್ಲಿ ಅಪೆಕ್ಸ್ ಅತ್ಯುತ್ತಮ ರೀತಿಯ ದಾಳಿಯನ್ನು ಸಂಘಟಿಸ್ತಾ ಇದ್ದಾರೆ ಕೂಡ. ಹೊಸ ದಾಂಡಿಗ ಮಾತಾಡುವ ಕಡಲ ತಡಿಯ ಪರಿಸರದ ಬಾಚಿರ ಯುವಕ ಕೂಡ ಅಬಿಕೋಟ ಅಂಕಣ ಪ್ರವೇಶ ಮಾಡಿಕೊಳ್ತಾ ಇದ್ದಾರೆ ಕೂಡ. ಬೆಳೆಯುವ ಸಿರಿ ಮೊಳಕೆಯಲ್ಲಿ ಮತ್ತೆ ರಾಜ್ಯದ ದೈತ್ಯ ತಂಡವನ್ನು ಪ್ರತಿನಿಧಿಸಿಕೊಂಡು ಬಂದಿರತಕ್ಕಂಥವ್ರ ಅದ್ಭುತ ಉದಯೋನ್ಮುಖ ಕ್ರಿಕೆಟಿಗ ಕೂಡ. ಆರಂಭಿಕ ಎಸೆತ 1 ಓಟಗಳಿಗೆ ಅವಕಾಶ ಮಾಡಿಕೊಳ್ತಾ ಬಳಿಕವಾಗಿದೆ ಈಗ ಹುದಾರಿ ಪತನವನ್ನು ಕಂಡುಕೊಳ್ತಾರೆ. ವಿನೋದ್ ಹುದಾರಿ ಬಳಿಕವಾಗಿದೆ ಈಗ ಅಬಿಕೋಟ ಅಂಕಣ ಪ್ರವೇಶವನ್ನು ಕಂಡುಕೊಳ್ತಾ ಇದ್ದಾರೆ ಹಂತದಲ್ಲಿ. ಬಹಳಷ್ಟು ಸಲಹೆ, ಬಹಳಷ್ಟು ಸೂಚನೆ, ಬಹಳಷ್ಟು ಲೆಕ್ಕಾಚಾರ, ಪ್ರತಿಯೊಂದು ಯೋಜನೆಗಳು ಕೂಡ ಇಲ್ಲಿ ನ್ಯಾಶ್ ಕಾರ್ಯರೂಪಕ್ಕೆ ತರುವಂತ ಪ್ರಯತ್ನವನ್ನು ಮಾಡಿಕೊಡ್ತಾ ಇದೆ ಕೂಡ. ಸಂದೀಪ್ ಕಿಡ್ಯಾ ಇದೀಗ ಸಿಲ್ಲಿ ಮಿಡ್ ಆಫ್ ನಲ್ಲಿ ತರುಣ್ ಪಡುಬಿದ್ರೆ ನೇಮಿಸ್ತಾ ಇದೆ ಕೂಡ. ತಟ್ಟಿ ಬಿಡಿ ಹೊಡೆದ ಪ್ರಯತ್ನ ಈ ಬಾರಿ ಬಿಡ ಭಾಗದಲ್ಲಿ ಓಟಗಳಿಗೆ ಅವಕಾಶಗಳು ಬರ್ತಾ ಇದೆ. ಒಂದೊಂದು ಹೆಚ್ಚುವರಿ ಯತೀಶ್ ಚಲಾರ್ ಒಂದು ಅತ್ಯದ್ಭುತ ಕ್ಷೇತ್ರ ತೋರ್ಪಡಿಸ್ತಾ ಇದ್ದಾರೆ ಕೂಡ. SMCC ನ್ಯಾಶ್ ಈ ಹಂತದಲ್ಲಿ ಪಂದ್ಯಾಟವನ್ನು ಹಿಡಿದಿಟ್ಟುಕೊಳ್ತಾ ಇದೆ ಕೂಡ. ಬಗೆಯಾದಂತಹ ಹಿಡಿತವನ್ನು ಸಂಪಾದಿಸ್ತಾ ಇದೆ ಕೂಡ. ಬೇಸೋತ ಪ್ರಯತ್ನಗಳಿಗೆ ಅವಕಾಶಗಳು ಬರ್ತಾ ಇದೆ ಕೂಡ. ಕವರ್ಸ್ ಭಾಗದಲ್ಲಿ ಓಟಗಳಿಗೆ ಅವಕಾಶಗಳು ಒಂದೊಡ್ಡ ಹೆಚ್ಚುವರಿ ಕೂಡ. ಕ್ಷಿಪ್ರಗತಿಯ ಕ್ಷೇತ್ರ ಇದೀಗ ಹೊರವಾಗ್ತಾ ಇದೆ. ಒಂದು ಅತ್ಯುತ್ತಮ ರೀತಿಯ ಕ್ಷೇತ್ರ ತೋರ್ಪಡಿಸ್ತಾ ಇದ್ದಾರೆ ನ್ಯಾಶ್ ಪರವಾಗಿ ಕೂಡ. ಕೇವಲ ಒಂದೋಟುಗಳು ಅಂಕಿಅಂಶ ಪಟ್ಟಿಯನ್ನು ಕೂಡಿಕೊಳ್ತಾ ಇದೆ. ತಂಡದ ಗಳಿಕೆ 18ಕ್ಕೆ ತಲುಪ್ತಾ ಇದೆ. ಮತ್ತೆ ಅಭಿಷೇಕನ್ನು ಪಡ್ಕೊಳ್ತಾ ಇದ್ದಾರೆ. ಮತ್ತೆ ಅಪ್ಯಾಕ್ಸ್ ತನ್ನ ಕಚ್ಚಿನ ಪಚ್ಚ ಬೇಸ್ತಕ್ಕಾಗಿ ಅಪೆಕ್ಸ್ ಎಸ್ತಕ್ಕಂಥ ಚೆಂಡು ಬಹಳಷ್ಟು ಗೋಡ್ ಲೈನ್ ಮುಖಾಂತರವಾಗಿ ಓಟಗಳಿಗೆ ಅವಕಾಶ ಮಾಡಿಕೊಡ್ತಾ ಮಿಡ್ ವಿಕೆಟ್ ಭಾಗದಲ್ಲಿ ಅವಳಿ ಓಟವನ್ನು ಪೂರೈಸಲಿಕ್ಕೆ ಅವಕಾಶವನ್ನು ಬಿಟ್ಟುಕೊಡ್ತಾ ಇಲ್ಲ ಈ ಬಾರಿ ಪ್ರಜ್ವಲ್ ಗಂಗೊಳ್ಳಿ. ಕ್ಷಿಪ್ರಗತಿಯ ಕ್ಷೇತ್ರ ತೋರ್ಪಡಿಸಿದ್ರು ಕೂಡ ಒಂದೊಂದು ಹೆಚ್ಚುವರಿ ಮುಖಾಂತರವಾಗಿ ತಂಡದ ಒಟ್ಟಾರೆ ಗಳಿಕೆ ಹಂತದಲ್ಲಿ 19ಕ್ಕೆ ತಲುಪ್ತಾ ಇದೆ. 19 ಔಟರ್ ಜೋಂದೋಟಗಳಿಗೆ ಅವಕಾಶ ಕಂಡುಕೊಳ್ತಾ ಇದೆ. ಮುಕ್ತಾಯದ ತೃತೀಯವರ ಬಳಿಕವಾಗಿ ತಂಡದ ಒಟ್ಟಾರೆ ಗಳಿಕೆ 20ಕ್ಕೆ 2. 20 ಲಾಸ್ ಆಫ್ 2. ಚಿತ್ರದುರ್ಗದ ಗತಕಾಲದ ಇತಿಹಾಸವನ್ನು ನೆನಪಿಸುವಂತ ಪ್ರಯತ್ನದಲ್ಲಿ ನಡೀತಾ ಇರತಕ್ಕಂಥ ಪಂದ್ಯಾವಳಿ. ಸೂರಪ್ಪ ಸ್ನೇಹಜೀವಿ ಗೆಳೆಯರ ಬಳಗ ಚಿತ್ರದುರ್ಗದಲ್ಲಿ ನಮ್ಮ ಮತ್ತೋರ್ವ ಪೋಷಕರು ಅಭಿಷೇಕ್ ತುಬಾಕಿ ಅವರು ಪವರ್ ರಿಕ್ರಿಯೇಷನ್ಸ್ ನ ಮಾಲೀಕರು ಹಾಗೂ BLR ಫೈನಾನ್ಸ್ ನ ಮಾಲೀಕರು ವೇದಿಕೆ ಮೇಲಿದ್ದಾರೆ. ಅವರಿಗೆ ಒಂದು ಪ್ರೀತಿಯ ಸನ್ಮಾನವನ್ನು ಮಾಡ್ತಾ ಇದ್ದೇವೆ. ಪಂದ್ಯಾಟ ಮುಂದುವರಿಕೆ ಪಡ್ಕೊಳ್ಬೇಕಾಗ್ತಾ ಇದೆ ಕೂಡ. ತೃತೀಯರ ಬಳಿಕವಾಗಿ ತಂಡದ ಗಳಿಕೆ 20ಕ್ಕೆ 2. ಚಿತ್ರದುರ್ಗದ ಗತಕಾಲದ ಇತಿಹಾಸದಲ್ಲಿ ವೀರ ಪುರುಷನಂತೆ ಇತಿಹಾಸದ ಯಶೋಗಾಥೆಯನ್ನು ಕಂಡುಕೊಳ್ಳಬಲ್ಲಂತಹ ಧೀಮಂತ ವ್ಯಕ್ತಿತ್ವ ಚಿತ್ರದುರ್ಗದ ಮತ್ತೊಂದು
ದೈತ್ಯ ಇತಿಹಾಸ ಪುಟವನ್ನು ಕಂಡುಕೊಳ್ಳಬೇಕಾದಂತಹ ಅನಿವಾರ್ಯತೆಯಲ್ಲಿ ಮತ್ತೊಮ್ಮೆ ಚಿತ್ರದುರ್ಗದ ಇತಿಹಾಸವನ್ನು ಈ ಭಾಗದ ಜನತೆ ಅದೇ ರೀತಿಯಾಗಿ ರಾಜ್ಯಕ್ಕೆ ಪರಿಚಯಿಸುವಂತಹ ಒಂದು ಇರಾದೆಯಲ್ಲಿ ಸತತವಾಗಿ 4ನೇ ಬಾರಿಗೆ ಯಶಸ್ವಿಯಾಗಿ ಸಂಘಟನೆಯನ್ನು ಕಂಡುಕೊಳ್ತಾ ಇರತಕ್ಕಂಥ ರಾಜ್ಯ ಮಟ್ಟದ ಯಶಸ್ವಿ ಹಗಲು ರಾತ್ರಿ ಪಾಳ್ಯದ ದಾಂಡು ಚೆಂಡಿನ ಸಮರ ರಾಜವೀರ ಮದಕರಿ ನಾಯಕ ಟ್ರೋಫಿ ಧನ್ಯವಾದಗಳು. 2025 ತುಪಾಕಿ ಅವರಿಗೆ ಅವರ ಪ್ರೋತ್ಸಾಹ ಮುಂದೆ ಕೂಡ ಇದೇ ಇರಲಿ ಅಂತ ಕೇಳ್ಕೊಳ್ತಾ ಇದ್ದೇನೆ. ಧನ್ಯವಾದಗಳು, ಹೃತ್ಪೂರ್ವಕ ಧನ್ಯವಾದಗಳು. ಸತತ 2ನೇ ಸೆಮಿಫೈನಲ್ ಪಂದ್ಯಾಟ ಜರುಗ್ತಾ ಇದೆ ಅಂಕಣದ ಭಾಗದಲ್ಲಿ. SMCC ನ್ಯಾಶ್ ಅದೇ ರೀತಿಯಾಗಿ ಜಿಮ್ಮಿ ಪಾಂಚಜನ್ಯ ಬಲಾಢ್ಯ ತಂಡಗಳು ಈಗಾಗಲೇ ಪಂದ್ಯಾಟದಿಂದ ಹೊರಗುಳಿತಾ ಇದೆ. ಆರಂಭಿಕ ಸೆಮಿಫೈನಲ್ ಹಂತದಲ್ಲಿ ಬಹುತೇಕ ಪ್ರೇಕ್ಷಕರ ಮನೆಗಿದ್ದಂತಹ ತಂಡ ಅಥರ್ವ ಶೃಂಗೇರಿ ಕೂಡ ಈ ಪಂದ್ಯಾಟದಿಂದ ಹೊರಗುಳಿಬೇಕಾಗ್ತಾ ಇದೆ. +1 ಅತಿಕ್ರಮ ಪ್ಲಸ್ ದೊಡ್ಡದ ಸೇರ್ಪಡೆ ಕೂಡ ದಾಖಲಾತಿ ಕೂಡಿಕೊಳ್ತದೆ. ಅವಳಿ ಹಿಡಿದ ಹೆಚ್ಚುವರಿ ಕೂಡ 22ಕ್ಕೆ ತಲುಪ್ತಾ ಇದೆ ಒಟ್ಟಾರೆ ಗಳಿಕೆ. ಪ್ರೀತು ತನ್ನ ಕಂಚಿನ ದ್ವಿತೀಯ ಪ್ರಗತಿಯಾಗಿ ಇನ್ನಿಂಗ್ಸ್ 4ನೇ ಪ್ರಗತಿಯಲ್ಲಿ ಪ್ರೀತೇಶ್ ಪರಿಚಯಿಸ್ತಾ ಇದೆ ನ್ಯಾಶ್. ರಿವರ್ಸ್ ಎತ್ತಗಳು ಈ ಹಂತದಲ್ಲಿ ಮತ್ತೊಂದು ಅತ್ಯಮೂಲ್ಯ ಹೋದಾರಿ ಬೇಟೆಯನ್ನು ಮಾಡಿಕೊಳ್ತಾ ಇದೆ ಕೂಡ. ಅಕ್ಷಯ್ ಸಿಕೆ ಅದ್ಭುತ ಕ್ಷೇತ್ರ ಕ್ಷಣದಲ್ಲಿ ಈಗ ಸಚಿನ್ಗೆ ಪೆವಿಲಿಯನ್ ದಾರಿಯನ್ನು ಮಾಡಿಕೊಡ್ತಾ ಇದೆ ಮುಖಾಂತರವಾಗಿ. SMCC ನ್ಯಾಶ್ ಮತ್ತೊಂದು ಅತ್ಯಮೂಲ್ಯ ಹೋದಾರಿ ಬೇಟೆಯನ್ನು ಕಂಡುಕೊಳ್ತಾ ಇದೆ. ಸಚಿನ್ ಕೋಟೇಶ್ವರ ಬ್ಯಾಕ್ ಟು ದ ಪೆವಿಲಿಯನ್. ಬೇರೆಸಿನ ರೆಸ್ಕೆ ಸಿಂಗಲ್ ಅನ್ನು ಪೂರೈಸುತ್ತಾ ಪ್ರಮೇಯದಲ್ಲಿ ಇದೀಗ ಸಚಿನ್ ಹುದಾರಿಯನ್ನು ಬಿಟ್ಟುಕೊಡಬೇಕಾಗ್ತಾ ಇದೆ ಕೂಡ. 3ನೇ ಹುದಾರಿ ರೂಪದಲ್ಲಿ ಸಚಿನ್ ಹುದಾರಿ ಒಪ್ಪಿಸಿಕೊಳ್ಬೇಕಾಗ್ತಾ ಇದೆ ಕೂಡ ರನ್ಔಟ್ ರೂಪದಲ್ಲಿ. ಒಟ್ಟಾರೆ ಗಳಿಕೆ 22ಕ್ಕೆ 3, 22 ಲಾಸ್ ಆಫ್ 3. ಕಳೆದ ಬಾರಿ ಅದೇ ರೀತಿಯಾಗಿ ಆರಂಭಿಕ ಋತುವಿನಲ್ಲಿ ಚಾಂಪಿಯನ್ ಪಟ್ಟವನ್ನು ಅಲಂಕರಿಸಿರ್ತಕ್ಕಂಥ SMCC ನ್ಯಾಶ್ ಸ್ಮೈಲ್ ನೇತೃತ್ವದ ತಂಡ ಈ ಪಂದ್ಯಾಟದಲ್ಲಿ ಒಂದು ಅತ್ಯದ್ಭುತ ಹಿಡಿತವನ್ನು ಆರಂಭಿಕ ಹಂತದಲ್ಲಿ 2ನೇ ಉಪಾಂತ್ಯ ಪಂದ್ಯಾಟದಲ್ಲಿ ಕಂಡುಕೊಳ್ತಾ ಇದೆ ಕೂಡ. ಈ ತನ್ಮಧ್ಯೆ ಮತ್ತೋರ್ವ ಅನುಭವಿ ಆಟಗಾರ, ಕುಂದ ಕನ್ನಡದ ಪರಿಸರದ ಆಟಗಾರ, ಬೇಜಾಡಿಯ ಚಾಲೆಂಜ್ ಗಣೇಶನನ್ನು ಪರಿಚಯಿಸ್ತಾ ಇದೆ ಜಿಮ್ಮಿ ಪಾಂಚಜನ್ಯ. ಮತ್ತೆ ಯಶಸ್ಸಿನ ಹೂದಾರಿ ಪಡ್ಕೊಳ್ಳೋ ಬಳಿಕವಾಗಿ ಮತ್ತೆ ಪ್ರೀತೇಶ್ ಗೋಟದ ಹಿಂಬದಿಯಲ್ಲಿ ಅಲ್ಪ ಮಟ್ಟಿಗೆ ವೈಫಲ್ಯವನ್ನು ಕಾಣುತ್ತಾ ಇರತಕ್ಕಂಥ ಮಹೇಶ್
ಅತಿಕ್ರಮ ಸೂಚನೆ ಕಾಡುತ್ತಾ ಇದೆ. 1+1 ಅವಳಿ ಹೊಡೆದು ಹೆಚ್ಚುವರಿ ಕೂಡ ತಂಡದ ಒಟ್ಟಾರೆ ಗಳಿಕೆ 24ಕ್ಕೆ ತಲುಪ್ತಾ ಇದೆ. ಪ್ರತಿಯೊಂದು ಓಟಗಳು ಕೂಡ ಅಂತಿಮ ಹಂತದಲ್ಲಿ ಫಲಿತಾಂಶದ ಮೇಲೆ ನೇರ ಪರಿಣಾಮವನ್ನು ಬೀರ್ತದೆ ಕೂಡ. ಪಂದ್ಯದ ಮೇಲೆ ಬಿಗಿ ಹಿಡಿತವನ್ನು ಕಂಡುಕೊಳ್ತಾ ಇರ್ತಕ್ಕಂತಹ ಎಸ್ಗೆ ಬಾರಿ ಕ್ಲೀನ್ ಬೌಲ್ಟ್. ಮತ್ತೊಂದು ರನ್ಔಟ್ ಗಾಗಿ ಅವಕಾಶಗಳು ಕಂಡು ಬರ್ತಾ ಇದೆ. ಅಡ ಇಲ್ಲಿ ಡಿಸ್ಟರ್ಬ್ ಮಾಡಬೇಕು. ಹಲೋ, ರಾಮಣ್ಣನ ಅವರು ದಯವಿಟ್ಟು ಎಲ್ಲಿದ್ದು ಎತ್ಕೊಂಡ್ಬಂದ್ರಿ ಸ್ವಲ್ಪ. ರಾಮಣ್ಣ ಒಂದು ನಿಮಿಷ ಬನ್ನಿ. ಅರ್ಜುನ್ ಒಂದು ನಿಮಿಷ ಬನ್ನಿ. ಅರ್ಜುನಣ್ಣ ತೃತೀಯ ನಿರ್ಣಾಯಕರು ತಮ್ಮ ನಿರ್ಣಯವನ್ನು ಗೊತ್ತುಪಡಿಸಬೇಕಾಗಿದೆ ಕೂಡ. ಹಲೋ ನೋಡಿ, ದಾಂಡಿಗರು ಯಾರು 6 ಹೊಡೆದ್ರು ಸಹ ಗಿರಿ ಮಾರಣದಿಂದ 2,000 ರೂಪಾಯಿ ಬಹುಮಾನ ಇರ್ತದೆ. ದಯವಿಟ್ಟು ಸ್ವೀಕರಿಸಬಹುದು. ನಾಟ್ ಔಟ್ ಎಂಬಂತ ತೀರ್ಮಾನ ರವಾನೆಯನ್ನು ಕಾಣ್ತಾ ಇದೆ. ನೋಡಿ,
ಯಾರು ಬಹುಮಾನ ಕೊಡ್ಬೇಕಂತ ಹೇಳಿದ್ರು ದಯವಿಟ್ಟು ಎಲ್ಲೂ ಅನೌನ್ಸ್ ಮಾಡಬೇಡಿ. ದಯವಿಟ್ಟು ಆಟನ ನೋಡ್ಬೇಕಂತ ಕೇಳ್ಕೊತಾ ಇದ್ದೀನಿ. ದಯವಿಟ್ಟು ಓಟಗಳಿಗೆ ಅವಕಾಶಗಳು ಬರ್ತಾ ಇಲ್ಲ. ಈ ಹಂತದಲ್ಲಿ ಮತ್ತೆ ಡಾಟ್ ಬಾಲ್ ಸೇರ್ಪಡೆ ಹೆಚ್ಚುವರೆಗೆ ದಾಖಲಾತಿ ಕಂಡುಕೊಳ್ತಾ ಇದೆ. ಈ ಬಾರಿ ರಿವಾಸ್ ಎತ್ತಗಳ ಅವಕಾಶ ಪಡ್ಕೊಳ್ತಾ ಇದೆ ಕೂಡ. ಕೇವಲ ಓದೋಡುಗಳಿಗೆ ಅವಕಾಶ ಪಡ್ಕೊಳ್ತಾ ಇದ್ದಾರೆ. ಓದೋಡದ ಎಚ್ಚರಿ ಮುಖಾಂತರವಾಗಿ ತಂಡದ ಒಟ್ಟಾರೆ ಗಳಿಕೆ 26ಕ್ಕೆ ತಲುಪ್ತಾ ಇದೆ. ಮುಕ್ತಾಯದ 4ನೇ ಓವರ್ ಬಳಿಕವಾಗಿ ತಂಡದ ಒಟ್ಟಾರೆ ಗಳಿಕೆ 26ಕ್ಕೆ 4, 26 ಲಾಸ್ ಆಫ್ 4. ಎಸ್, ಪಂದ್ಯಾಟ ಮುಂದುವರಿಕೆ ಪಡ್ಕೊಳ್ತಾ ಇದೆ ಕೂಡ. ಮದಕರಿ ನಾಯಕ ಕಪ್ 2025ಕ್ಕಾಗಿ ಜರುಗ್ತಾ ಇರ್ತಕ್ಕಂಥ ದ್ವಿತೀಯ ಸೆಮಿಫೈನಲ್ ಹೋರಾಟ. ಆರಂಭಿಕ ಸೆಮಿಫೈನಲ್ ಹೋರಾಟವನ್ನು ಜಯಿಸಿರ್ತಕ್ಕಂತಹ ಜೈ ಕರ್ನಾಟಕ ಬೆಂಗಳೂರು ಈಗಾಗಲೇ ಫೈನಲ್ ಟಿಕೆಟ್ ಅನ್ನು ಖಾತ್ರಿಪಡಿಸಿಕೊಳ್ತಾ ಇದೆ ಕೂಡ. ಕನಿಷ್ಠ ದ್ವಿತೀಯ ಸ್ಥಾನವಂತೂ ಕಟ್ಟಿಟ್ಟ ಬುತ್ತಿ. ಎಸ್, ಪಂಚಮವರ ಪ್ರಗತಿಯಾಗಿ ಇದೀಗ ಕೀನ್ಯರನ್ನು ಬಳಸ್ತಾ ಇದೆ ಕೂಡ. ಸಂದೀಪ್ ಕೀನ್ಯ ಸದಾ ನಗುಮುಖದ ಆಟಗಾರ ಕೂಡ. ರಾಜ್ಯ ಟೆನ್ನಿಸ್ ಬಾಲ್ನ ಇತಿಹಾಸದಲ್ಲಿ ತನ್ನದೇ ಆದಂತಹ ಒಂದು ವ್ಯಕ್ತಿತ್ವವನ್ನು ರೂಪಿಸಿಕೊಂಡಿರತಕ್ಕಂಥ ಸಂದೀಪ್ ಕೀನ್ಯ ಇದೀಗ ಎಸ್ತಗಾರಿಕೆ ಭಾಗದಲ್ಲಿ. ಈ ಪಂದ್ಯದ ವೀಕ್ಷಣೆಯಲ್ಲಿ ಈ ಜಿಲ್ಲೆ ಕಂಡಿರ್ತಕ್ಕಂಥ ಓರ್ವ ಪ್ರಮುಖ ವಕೀಲರು ಕೂಡ, ಖ್ಯಾತ ವಕೀಲರು ಆಗಿರ್ತಕ್ಕಂಥ ಶ್ರೀಯುತ ಶಿವಪ್ರಕಾಶ್ ಅವರು ಪಂದ್ಯದ ವೀಕ್ಷಣೆಯಲ್ಲಿ ಗುರುತನ್ನು ಪಡ್ಕೊಳ್ತಾ ಇದ್ದಾರೆ ಕೂಡ. ಮುಖ್ಯ ವೇದಿಕೆಯಲ್ಲಿ ಕೂಡ ತಮಗೂ ನಮ್ಮೆಲ್ಲ ಸಂಘಟಕರ ಪರವಾಗಿ, ಅದೇ ರೀತಿಯಾಗಿ ಈ ಭಾಗದ ಸೂರಪ್ಪ ಸ್ನೇಹಜೀವಿ ಗೆಳೆಯರ ಬಳಗದ ವತಿಯಿಂದಾಗಿ ತುಂಬು ಹೃದಯದ ಆತ್ಮೀಯ ಆಧಾರದ ಪ್ರೀತಿಯ ಸ್ವಾಗತ ಸುಸ್ವಾಗತವನ್ನು ಬಯಸ್ತಾ ಇದ್ದೇವೆ. ಮತ್ತೆ ಓಟಗಳಿಗೆ ಅವಕಾಶಗಳು ಬರ್ತಾ ಇದೆ ಕೂಡ. ಈ ಹಂತದಲ್ಲಿ ಓದೋಡದ ಹೆಚ್ಚುವರಿ ಕವರ್ ಪಾಯಿಂಟ್ ಭಾಗದಲ್ಲಿ ಓದೋಡದ ಸೇರ್ಪಡೆ ಕೂಡ ದಾಖಲಾತಿಯನ್ನು ಕಂಡುಕೊಳ್ತಾ ಇದೆ. ಕೀನ್ಯ ಬಹಳಷ್ಟು ಅತ್ಯುತ್ತಮ ರೀತಿಯ ಎಸಗಾರಿಕೆಯನ್ನು ತೋರ್ಪಡಿಸ್ತಾ ಇದ್ದಾರೆ. ಈ ಹಂತದಲ್ಲಿ ತನ್ನದ ಒಟ್ಟಾರೆಗಳಿಗೆ 27ಕ್ಕೆ ತಲುಪ್ತಾ ಇದೆ ಕೀನ್ಯ ಎಸಗಾರಿಕೆಯಲ್ಲಿ. ಆದರ್ಶ ಅದೇ ರೀತಿಯಾಗಿ ಚಾಲೆಂಜ್ ಗಣೇಶ ಒಂದು ಅತ್ಯುತ್ತಮ ಜೊತೆ ಆಟವನ್ನು ಕಂಡುಕೊಳ್ಬೇಕಾದಂತ ಅನಿವಾರ್ಯತೆ ಎದುರಾಗ್ತಾ ಇದೆ. ಕನಿಷ್ಠ ಸವಾಲಿನ ಮೊತ್ತವನ್ನು ಅದರ ಬೇರಿಸಿದ್ದಾದಲ್ಲಿ ಪಂದ್ಯಾಟ ಉಳಿಸಿಕೊಳ್ಳುವಂತ ಅವಕಾಶ ಮತ್ತೊಂದು ರೀತಿಯಲ್ಲಿ ಕಂಡುಕೊಳ್ಳಲಿಕ್ಕಿದೆ ಕೂಡ. ತನ್ನ ಒಟ್ಟಾರೆ ಗಳಿಕೆ 27, ಲಾಸ್ ಆಫ್ 4 ವಿಕೆಟ್ಸ್. ತನ್ನ ಕಚ್ಚಿನ ದ್ವಿತೀಯ ಹಸ್ತಕ್ಕಾಗಿ ಚಾಲೆಂಜ್ ಗಣೇಶ ಬಾರಿ ಬಹಳಷ್ಟು ಜವಾಬ್ದಾರಿತ ಇನ್ನಿಂಗ್ಸ್ ಕಟ್ಟುವಂತ ಪ್ರಯತ್ನವನ್ನು ತೋರ್ಪಡಿಸ್ತಾ ಇದ್ದಾರೆ ಕೂಡ. ಡೇ ಪಾಯಿಂಟ್ ಭಾಗದಲ್ಲಿ ಓಟಗಳಿಗೆ ಅವಕಾಶಗಳು ಬರ್ತಾ ಇದೆ. ಒಂದರ ಬದಲಾಗಿ ಇದೀಗ ಅವಳಿ ಓಟಗಳು ಪೂರೈಕೆಯನ್ನು ಕಾಡುತ್ತಾ ಇದೆ. ಇದೇ ರೀತಿಯಾಗಿ ಅವಳಿ ಓಟಗಳು ಇನ್ನು ಕೂಡ ಪೂರೈಕೆಯನ್ನು ಕಂಡುಕೊಂಡಿದೆ. ಅದರಲ್ಲೊಂದು ಸರಾಸರಿ 10ರಂತೆ ರನ್ಧಾರಣೆ ಮುಖಾಂತರವಾಗಿ 45ರಿಂದ 50 ಓಟವನ್ನು ಕ್ರಮಿಸುವಂತ ಅವಕಾಶವನ್ನು ಪಾಂಚಜನ್ಯ ಕಂಡುಕೊಳ್ಳಬಹುದಾಗಿದೆ ಕೂಡ. ಒಂದು ಸೇಫೆಸ್ಟ್ ಅಂತವನ್ನು ಕಂಡುಕೊಳ್ಳಬಹುದು ಕೂಡ. ತನ್ನದ ಒಟ್ಟಾರೆ ಗಳಿಕೆ 29,
ತೃತೀಯಸ್ಥಕ್ಕಾಗಿ. ಈ ತನ್ಮಧ್ಯೆ ಹೊರ ತಿರುವನ್ನು ಸಂಪಾದಿಸ್ತಾ ಇದೆ ಕೂಡ. ಎಷ್ಟ ಕಬಸ್ತಿ ಭಾಗದಲ್ಲಿ ಓಟಗಳಿಗೆ ಅವಕಾಶ ಬರ್ತಾ ಇದೆ. ಕೇವಲ ಒಂದು ಓಟವನ್ನು ಸಂಪಾದನೆ ಕಂಡುಕೊಳ್ತಾ ಇದೆ ಕೂಡ. ಒಂದೋಟದ ಹೆಚ್ಚುವರಿ ಮುಖಾಂತರವಾಗಿ ತಂಡದ ಗಳಿಕೆ ಹಂತದಲ್ಲಿ 3ನೇ ದಶಕವನ್ನು ಪೂರೈಸ್ತಾ ಇದೆ. 30 ಲಾಸ್ ಆಫ್ 4. ಬಹಳಷ್ಟು ಸಲಹೆಗಳು, ಬಹಳಷ್ಟು ಯೋಜನೆಗಳು, ಬಹಳಷ್ಟು ಕಾರ್ಯರೂಪವನ್ನು ಕಂಡುಕೊಳ್ಬೇಕಂತ ಅನಿವಾರ್ಯತೆಯಲ್ಲಿ SMCC ತನ್ನದಾದಂತಹ ಕಾರ್ಯರೂಪವನ್ನು ಕಂಡುಕೊಳ್ತಾ ಇದೆ. ಆರಂಭಿಕ ಹಂತದಲ್ಲಿ ಫೀಲ್ಡಿಂಗ್ ಅನ್ನು ಕಂಡುಕೊಳ್ತಾ ಇದೆ ಕೂಡ. ಈ ತರ್ಮಧ್ಯೆ ರನ್ಔಟ್ ಅವಕಾಶಗಳು ಕೂಡ ಪರ್ಫೆಕ್ಟ್ ರೀತಿಯಲ್ಲಿ ರನ್ಔಟ್ ಅವಕಾಶವನ್ನು ಕಂಡುಕೊಳ್ತಾ ಇಲ್ಲ. ಓಟಗಳ ಪೂರೈಕೆ ಕೂಡ ಕಂಡುಕೊಳ್ತಾ ಇದೆ. ಅಕ್ಷಯ್ ಸಿಕೆ ಒಂದು ಜವಾಬ್ದಾರಿತ ಇನ್ನಿಂಗ್ಸ್ ಅನ್ನು ಕಟ್ಟಿಕೊಡುವಂತ ಜೊತೆ ಆಟವನ್ನು ಕಂಡುಕೊಳ್ಳಬೇಕಾಗಿದೆ ಕೂಡ. ಆದರ್ಶ ಅದೇ ರೀತಿಯಾಗಿ ಚಾಲೆಂಜ್ ಗಣೇಶ. ಆರಂಭಿಕ 4 ಎಸೆತ ಕೇವಲ 5 ಓಟಗಳಿಗೆ ಅವಕಾಶ ಮಾಡಿಕೊಟ್ರು ಕೂಡ ಕೀನ್ಯಾ. ಇನ್ನು ಕೂಡ ಓವರ್ನ 2 ಎಸೆತಗಳು ಬಾಕಿ ಉಳಿತಾ ಇದೆ. ಕೀನ್ಯಾ ಟು ಚಾಲೆಂಜ್. ಔಟರ್ ಅರ್ಜಿ ಬಾರಿ ಮುಖ್ಯ ಅವಕಾಶವನ್ನು ಕೈ ಚೆಲ್ಲಿಕೊಳ್ತಾ ಇದ್ದಾರೆ ಕೂಡ. ಓಟಗಳಿಗೆ ಅವಕಾಶಗಳು ಪೂರೈಕೆ ಕಂಡುಕೊಳ್ತಾ ಇದೆ ಬೈ ಮುಖಾಂತರವಾಗಿ. ಒಂದರದ ಹೆಚ್ಚುವರಿ ಮುಖಾಂತರವಾಗಿ ತಂಡದ ಗಳಿಕೆ ಹಂತದಲ್ಲಿ 32ಕ್ಕೆ ತಲುಪ್ತಾ ಇದೆ. ಪ್ರಮುಖ 4 ದರ್ಯಾಶದಲ್ಲಿ ಅಂತಿಮ 1 ಎಸೆತ ಬಾಕಿ ಉಳಿತಾ ಇದೆ. ಪಂಚಮವರ್ನ ಚಾಲ್ತಿಯಲ್ಲಿ ಸಂದೀಪ್ ಕಿನ ಎಸೆಗಾರಿಕೆಯಲ್ಲಿ ಆದರ್ಶ ಸ್ಟ್ರೈಕ್ ಅನ್ನು ಮಾಡಿಕೊಳ್ತಾ ಇದ್ದಾರೆ ಕೂಡ. ಬಹಳಷ್ಟು ಲೆಕ್ಕಾಚಾರದ ಹಂತದಲ್ಲಿ ಕೂಡ ಪಂದ್ಯಾಟವನ್ನು ಕಂಡುಕೊಳ್ಳುತ್ತಾ ಇದೆ ನ್ಯಾಶ್. ಕಳೆದ ವಾರ ಆತದ ಬಹಳಷ್ಟು ಪ್ರತಿಷ್ಠೆಯ ಪಂದ್ಯಾಟದಲ್ಲಿ ಕೂಡ ಇದೇ ರೀತಿಯಾಗಿ ನ್ಯಾಶ್ ಪಂದ್ಯಾಟವನ್ನು ಕಂಡುಕೊಂಡಿತ್ತು. ಈ ತನ್ಮಧ್ಯೆ ನೆಟ್ಟ ನೇಕಾರವಾಗಿರ್ತಕ್ಕಂಥ ನಡುಗೋಟವನ್ನು ಕಂಡುಕೊಳ್ತಾ ಇರ್ತಕ್ಕಂಥ ಚೆಂಡ ಮುಖಾಂತರವಾಗಿ ಕ್ಲೀನ್ ಬೌಲ್ಡ್. ಆದರ್ಶ್ ಬ್ಯಾಕ್ ಟು ದ ಪೆವಿಲಿಯನ್. ಮತ್ತೊಂದು ಹೋದಾರಿ ನೆಲೆಕೊಳ್ತಾ ಇದೆ. 5ನೇ ಹೋದಾರಿ ಪತನ. ಪಾಂಚಜನ್ಯ ಕೋಟ ಹಂತದಲ್ಲಿ ಅಲ್ಪ ಮಟ್ಟಿಗೆ ಪಂದ್ಯಾಟದಲ್ಲಿ ಒತ್ತಡವನ್ನು ಕಂಡುಕೊಳ್ತಾ ಇದೆ ಕೂಡ. ಬಿಗಿ ಹಿಡಿತವನ್ನು ಸಾಧಿಸ್ತಾ ಇದೆ ಮೇಲ್ ಹಂತದಲ್ಲಿ ನ್ಯಾಶ್ ಬೆಂಗಳೂರಿನ ತಂಡ. ಮುಕ್ತಾಯದ 5 ಓವರ್ನ ಬಳಿಕವಾಗಿ ತಂಡದ ಒಟ್ಟಾರೆ ಗಳಿಕೆ 32 ಓಟಗಳು. ಪ್ರಮುಖ 5 ಉದ್ದರಿ ನಷ್ಟದಲ್ಲಿ ಗುರುತನ್ನು ಪಡ್ಕೊಳ್ತಾ ಇದೆ ಕೂಡ. ಈ ಪಂದ್ಯಾಟವನ್ನು ಉಳಿಸುವಂತಹ ಲೆಕ್ಕಾಚಾರದಲ್ಲಿ ಜಿಮ್ಮಿ ಪಾಂಚಜನ್ಯದ ತಂಡ ಇದೀಗ ಹೋರಾಟ ರೂಪವನ್ನು ಕಳ್ಕೊಳ್ಬೇಕಾಗಿದೆ ಕೂಡ. ಅಂತಿಮ ಓವರ್ನ ಪ್ರಗತಿಗಾಗಿ ಹೊಸ ಎಸೆಗಾರನ್ನು ಬಳಸಬೇಕಾದಂತಹ ಯೋಜನೆಯನ್ನು ಕಂಡುಕೊಳ್ಳಬೇಕಾಗಿದೆ ಕೂಡ. SMCC ನ್ಯಾಶ್ ಸ್ಮೈಲ್ ನೇತೃತ್ವದ ಸಂಸ್ಥೆ ಜಿಮ್ಮಿ ಪಾಂಚಜನ್ಯ ಕೂಡ ಇದೀಗ ಅಂತಿಮ 6 ಎಸೆತ ಕನಿಷ್ಠ 15 ಓಟವನ್ನಾದರೂ ದಾಖಲಿಸಿದ್ದಾದಲ್ಲಿ ಪಂದ್ಯಾಟದಲ್ಲಿ ಒಂದು ಹಂತದಲ್ಲಿ ಸೇಫೆಸ್ಟ್ ಹಂತವನ್ನು ಕಂಡುಕೊಳ್ಳಬಹುದಾಗಿದೆ ಕೂಡ. ಏರ್ ಬ್ಯಾಟ್ಸ್ಮನ್ ಏರಿಂದ ಗೊತ್ತಾಗ ಬ್ಯಾಟ್ಸ್ಮನ್ ಯಾರು ನೋಡಿ. ಇದೀಗ ಕಾರ್ತಿಕ್ ಬೇಜಾಡಿ ಅಂಕಣ ಪ್ರವೇಶನ ಮಾಡಿಕೊಳ್ತಾ ಇದ್ದಾರೆ ಕೂಡ. ಬೇಜಾಡಿ ಪರಿಸರದ ಇರುವರ ಆಟಗಾರರ ಅಂಕಣದ ಒಳಭಾಗದಲ್ಲಿ ಅಂತಿಮ 6 ರಸ್ತೆಗಳು ಬಾಕಿ ಉಳಿತಾ ಇದೆ. ಮಹೇಶ್ ಎಸೆಗಾರಿಕೆಯಲ್ಲಿ
ಆರಂಭಿಕ ಚೆಂಡು ಫುಲ್ ಓವರ್ ಫುಲ್ ಟಾಸ್ ಎಸೆತ ಇದೆ. ಈಗ ಓಟಗಳಿಗೆ ಅವಕಾಶ ಬರ್ತಾ ಇದೆ. ಡೈರೆಕ್ಟ್ ಹಿಟ್ ಮಾಡುವಂತ ಪ್ರಯತ್ನ, ಇದೀಗ ಚಾಲೆಂಜ್ ಮಾಡುವಂತ ಪ್ರಯತ್ನದಲ್ಲಿ ಮಹೇಶ್ ಸ್ವಲ್ಪ ಮಟ್ಟಿಗೆ ಯಶಸ್ಸು ಕಾಡ್ತಾ ಇದ್ದಾರೆ ಕೂಡ. ತೃತೀಯ ನೇತದ ನಿರ್ಣಾಯಕರಿದೆ. ಈಗ ಪರಿಶೀಲನೆಯನ್ನು ಕಂಡುಕೊಳ್ಳಬೇಕಾಗ್ತಾ ಇದೆ ಕೂಡ. ಬೇರಸ್ತ ನಡತವನ್ನು ನೇರವಾಗಿ ಹೊಡೆಯುವಂತ ಪ್ರಯತ್ನವನ್ನು ಚಾಲೆಂಜ್ ತೋರ್ಪಡಿಸಿದ್ರು. ಅಂತಿಮ ಹಂತದಲ್ಲಿ ಮಹೇಶನ ಕಾರ್ಯ ಸಾಧನೆ ಡೈರೆಕ್ಟ್ ಹಿಟ್ ಮುಖಾಂತರವಾಗಿ ಚಾಲೆಂಜ್ ಹೋದಾರಿ ನೆಲೆಕೊಳ್ಳುವಂತ ಪರಿಸ್ಥಿತಿ ಎದುರಾಗ್ತಾ ಇದೆ. ಪ್ರಾಮಾಣಿಕತೆಗೆ ಹಿಡಿದ ಕನ್ನಡಿ ಚಾಲೆಂಜ್ ಗಣೇಶ. ಥರ್ಡ್ ಅಂಪೈರ್ ಡಿಸಿಷನ್ಗೂ ಮುನ್ನವೇ ಕೂಡ ಅಂಕಣವನ್ನು ತೋರಿತಾ ಇದ್ದಾರೆ ಕೂಡ. ಈ ಹಂತದಲ್ಲಿ ಹೊಸ ದಾಂಡಿಗೆ ಅಂಕಣ ಪ್ರವೇಶ ಪಡ್ಕೊಳ್ತಾ ಇದ್ದಾರೆ ರಾಹಿಲ್ ಉದ್ಯಾವರ. ಉಡುಪಿ ಜಿಲ್ಲೆಯ ಕ್ರಿಕೆಟ್ ಇತಿಹಾಸದಲ್ಲಿ ಕ್ಷಿಪ್ರ ಬೆಳವಣಿಗೆಯನ್ನು ಸಾಧಿಸಿರ್ತಕ್ಕಂಥ ಉಡುಪಿ ಜಿಲ್ಲೆಯ ಮತ್ತೋರ್ವ ಅನುಭವಿ ಉದಯೋನ್ಮುಖ ಕ್ರಿಕೆಟಿಗ ಕೂಡ ರಾಹಿಲ್ ಉದ್ಯಾವರ. ಅಂತಿಮವನ್ನು ಪ್ರಗತಿಯಲ್ಲಿ ಆರಂಭಿಕ ಎಸೆತ ರನ್ಔಟ್ ರೂಪದಲ್ಲಿ ಚಾಲೆಂಜ್ ಗಣೇಶನ ಉದಾಹರಣೆ ನೆಲೆಗೊಳ್ಳುತ್ತದೆ. ಇದೀಗ ಎರಡನೇ ಎಸೆತಕ್ಕಾಗಿ ಮತ್ತೆ ಮಹೇಶ್ ಕಾರ್ತಿಕ್ ಮೇಜಾಡಿ. ಮೂವತ್ತೆರಡಕ್ಕೆ 6, 32 loss of 6. ಈ ತನ್ಮಧ್ಯೆ ಅವಕಾಶಗಳು ಅದೃಷ್ಟದ ರೂಪದಲ್ಲಿ ಕೈ ಹಿಡಿತಾ ಇದೆ. ಬಯಸಿ ಓಟಗಳು ಅಂಕಿಅಂಶ ಪಟ್ಟಿಯನ್ನು ಕೂಡಿಕೊಳ್ತಾ ಇದೆ. ಈ ತನ್ಮಧ್ಯೆ ಅದೃಷ್ಟ ಕೈ ಹಿಡಿತಾ ಇಲ್ಲ. ಅಪೇಕ್ಷ ಒಂದು ನಾಟಕೀಯ ಪರಿಸ್ಥಿತಿ ಕಂಡುಕೊಳ್ತಾ ಇದ್ದಾರೆ ಕೂಡ. ಬಹುಶಃ ವೆಲ್ಸ್ನಲ್ಲಿ ಪಾಂಚಜನ್ಯದ ಅದೃಷ್ಟ ಆಡಾಗಿದೆ. ಇದೀಗ ಬೇಜಾಡಿಗೂ ಕೂಡ ಜೀವದಾನ ಲಭಿಸ್ತಾ ಇದೆ. ಲೆಗ್ ಸ್ಟೆಪ್ ಅನ್ನು ಕಂಡು ಕೂಡ ಚೆಂಡು ಹೋದಾರಿ ಪತನವನ್ನು ಕಂಡುಕೊಳ್ತಾ ಇಲ್ಲ. ಈ ಹಂತದಲ್ಲಿ ಒಂದು ಸೇರ್ಪಡೆ ಕೂಡ ಗಳಿಕೆ 33ಕ್ಕೆ ತಲುಪ್ತಾ ಇದೆ. 33. ಇನ್ನು ಕೂಡ ಅಂತಿಮ ಹಂತದ 4 ಎಸೆತಗಳು ಆರಂಭಿಕ ಇನ್ನಿಂಗ್ಸ್ನಲ್ಲಿ ಬಾಕಿ ಉಳಿತಾ ಇದೆ. ಮಹೇಶ್ ಟು ರಾಹಿಲ್. ಈ ಪಂದ್ಯಾಟವನ್ನು ಜಯಿಸುವಂತ ತಂಡ ಅಂತಿಮ ಫೈನಲ್ ಕದನದಲ್ಲಿ ಬಲಾಢ್ಯ ಜೈ ಕರ್ನಾಟಕವನ್ನು ಎದುರಿಸಿಕೊಳ್ಳಬೇಕಾಗ್ತದೆ ಕೂಡ ಚಾಂಪಿಯನ್ ಪಟ್ಟಕ್ಕಾಗಿ. ಈ ತನ್ಮಧ್ಯೆ ಓಟಗಳಿಗೆ ಅವಕಾಶಗಳು ಬರ್ತಾ ಇದೆ ಕೂಡ. ಓದರದ ಹೆಚ್ಚುವರಿ ಮುಖಾಂತರವಾಗಿ ತಂಡದ ಒಟ್ಟಾರೆ ಗಳಿಕೆ 34ಕ್ಕೆ ತಲುಪ್ತಾ ಇದೆ. ಅಂತಿಮ ಹಂತದಲ್ಲೂ ಕೂಡ ವೀರಸ್ಸಿನ ಹೊಡೆತಗಳಿಗೆ ಅವಕಾಶವನ್ನು ಕಂಡುಕೊಳ್ತಾ ಇಲ್ಲ. ಒಂದು ಸುಂದರತೆ ಕ್ಷೇತ್ರ ಶೃಂಖಲೆಯನ್ನು ತೋರ್ಪಡಿಸಿದ್ರ ಮುಖಾಂತರವಾಗಿ ತಂಡದ ಒಟ್ಟಾರೆ ಗಳಿಕೆ 34ಕ್ಕೆ ತಲುಪ್ತಾ ಇದೆ. ಅಲ್ಪ ಮಟ್ಟಿಗೆ ಹೋಂಡೆಡ್ ಆಗಿರ್ತಕ್ಕಂಥ ಅಪ್ಯಾಕ್ಸ್ ಹಿರಿಯ ಆಟಗಾರ ಕೂಡ ಅನುಭವ ಇಲ್ಲಿ ಕೈ ಹಿಡಿತಾ ಇದೆ. SMCCಯ ಪರವಾಗಿ ಬಹಳಷ್ಟು ಅನುಭವವನ್ನು ಕಂಡಿರ್ತಕ್ಕಂತಹ ಕೀನ್ಯಾ ಈ ಹಂತದಲ್ಲಿ ಕ್ಷೇತ್ರ ಶ್ರೇಣಿ ಗುರುತನ್ನು ಪಡ್ಕೊಳ್ತಾ ಇದ್ದಾರೆ ಕೂಡ. ತೀರಾ ಹೊರ ಹರಿವನ್ನು ಕಂಡುಕೊಂಡಿರ್ತಕ್ಕಂಥ ಚೆಂಡು ಅತಿಕ್ರಮ ಸೂಚನೆ ಬರ್ಕೊಳ್ತಾ ಇದೆ ಕೂಡ. ವೈಡ್ ಬಾಲ್. ಅಂತಿಮ ಹಂತದಲ್ಲಿ ಉಚಿತ ಓಟದ ಕೊಡುಗೆಗಳಿದೀಗ ಅಂಕಿಅಂಶ ಪಟ್ಟಿಯನ್ನು ಕೊಂಡಿಕೊಳ್ತಾ ಇದೆ. ತಂಡದ ಒಟ್ಟಾರೆ ಗಳಿಕೆ 35ಕ್ಕೆ ತಲುಪ್ತಾ ಇದೆ. ಇನ್ನು ಕೂಡ 3 ಎಸೆತಗಳು ಬಾಕಿ ಉಳಿತಾ ಇದೆ. ಪ್ರಮುಖ ಡಿಜಿಟಲ್ ಸ್ಕೋರರ್ ಆಗಿ ಉದಯ್, ಅದೇ ರೀತಿಯಾಗಿ ಮ್ಯಾನ್ಯುವಲ್ ಸ್ಕೋರರ್ ಆಗಿ ಜಲೀಲ್. ಈ ತನ್ಮಧ್ಯೆ ಬೇಸದ ಪ್ರಯತ್ನ ಮಿಡ್ ವಿಕೆಟ್ ಭಾಗದಲ್ಲಿ ಅವಕಾಶದ ಮುಖ್ಯನ ಸಂಪಾದಿಸುವುದರ ಮುಖಾಂತರವಾಗಿ 6ನೇ ಹೋದರೆ ಕೊಡ್ತಾ ಇದೆ ಕೂಡ. ಜಿಮ್ಮಿ ಪಾಂಚಜನ್ಯ ಇದೆ ಈಗ ಪೆವಿಲಿಯನ್ ಬೆರಡನ್ನು ನಡೆಸಿಕೊಡ್ತಾ ಇದೆ. ಸತತವಾಗಿ ಹೋದಾರಿ ಆಘಾತವನ್ನು ಕಂಡುಕೊಳ್ತಾ ಇರ್ತಕ್ಕಂಥ ತಂಡ ಒಟ್ಟಾರೆಯಾಗಿ ತನ್ನದ ಒಟ್ಟು ಗಳಿಕೆ 35ಕ್ಕೆ 6, 35 loss of 6.
ಅಂತಿಮ ಹಂತದಲ್ಲಿ ಬೀಳಿತವನ್ನು ಕಂಡುಕೊಳ್ತಾ ಇದೆ SMCC ನ್ಯಾಶ್ ಸ್ಮೈಲ್ ಮುಂದಾಳತ್ವದ ತಂಡ. ಈ ಪಂದ್ಯಾಟವನ್ನು ಬಹಳಷ್ಟು ಬಿಗಿಡಿತದಲ್ಲಿ ಕಂಡುಕೊಳ್ತಾ ಇದೆ. ಕನಿಷ್ಠ ಮೊತ್ತಕ್ಕೆ ಪಾಂಚಜನ್ಯವನ್ನು ಕಟ್ಟಿ ಹಾಕುವಂಥ ತಂತ್ರದಲ್ಲಿ ತನ್ನೆಲ್ಲ ಯೋಜಿತ ಯೋಜನೆಗಳು ಈ ಹಂತದಲ್ಲಿ ಕಾರ್ಯರೂಪಕ್ಕೆ ಬರ್ತಾ ಇದೆ. ಆರಂಭಿಕ ಹಂತದಲ್ಲಿ ಬಹಳಷ್ಟು ಹಿಡಿತದ ಎಸ್ತಗಾರಿಕೆಯನ್ನು ತೋರ್ಪಡಿಸಿರ್ತಕ್ಕಂಥ ತಂಡ ನಿಯಂತ್ರಣದ ಉರಿದಾಳಿಯ ಮುಖಾಂತರವಾಗಿ ಜಿಮ್ಮಿ ಪಾಂಚಜನ್ಯವನ್ನು ಕಟ್ಟಿ ಹಾಕುವ ಪ್ರಯತ್ನದಲ್ಲಿ ಯಶಸ್ಸು ಸಂಪಾದಿಸ್ತಾ ಇದೆ ಕೂಡ. ಅಂತಿಮ ಓವರ್ನ 2 ಎಸೆತಗಳು ಬಾಕಿ ಉಳಿತಾ ಇದೆ. ಅಂಕಣದ ಒಳಭಾಗದಲ್ಲಿ ಯತೀಶ್ ಆಗಮನವನ್ನು ಕಂಡುಕೊಳ್ತಾ ಇದ್ದಾರೆ ಕೂಡ. ಮೂಲತಃ ಕೂರ್ಗ್ ಪರಿಸರದ ಆಟಗಾರ, ಕರ್ನಾಟಕದ ಕಾಶ್ಮೀರ ಎಂದು ಕರೆಯಲ್ಪಡುವಂತಹ ಕೊಡಗಿನ ಆಟಗಾರ ಇದೀಗ ಅಂಕಣ ಪ್ರವೇಶನ ಕಂಡುಕೊಳ್ತಾ ಇದ್ದಾರೆ ಕೂಡ. ಕಾರ್ತಿಕ್ ನಿರ್ಗಮನದ ಬಳಿಕವಾಗಿ ಯತೀಶ್ ಆಗಮನವಾಗ್ತಾ ಇದೆ. ಪೂರ್ಣಾಂತರ ಚೆಂಡು ಮತ್ತೆ ಬೇಯಿಸುವಂತ ಪ್ರಯತ್ನ. ಈ ಬಾರಿ ಕೌಕಾರರ ಭಾಗದಲ್ಲಿ ಓಟಗಳಿಗೆ ಅವಕಾಶಗಳು ಬರ್ತಾ ಇದೆ ಕೂಡ. ಯತೀಶ್ ಹಂತದಲ್ಲಿ ಸುಧಾರಿತ ಕ್ಷೇತ್ರ ತೋರ್ಪಡಿಸಿದ ರನ್ಔಟ್ ಅವಕಾಶಗಳು ಕೂಡ ಪೂರೈಕೆ ಕಾಡ್ತಾ ಇಲ್ಲ. ಅವಳಿ ಓಟದ ಹೆಚ್ಚುವರಿ ಅಂಕಿಅಂಶ ಪಟ್ಟಿಯನ್ನು ಕೊಡಿಕೊಳ್ತಾ ಇದೆ. ಕ್ರೂಷಿಯಲ್ ಓಟಗಳಿದೆ ಈಗ ಅಂಕಿಅಂಶ ಪಟ್ಟಿಯನ್ನು ಸೇರಿಕೊಳ್ತಾ ಮುಖಾಂತರವಾಗಿ ಮುಕ್ತಾಯದ ಆರಂಭಿಕ ಇನ್ನಿಂಗ್ಸ್ ಬಳಿಕವಾಗಿ ತಂಡದ ಗಳಿಕೆ 37ಕ್ಕೆ 6, 37 ಲಾಸ್ ಆಫ್ 6, 38ರ ಟಾರ್ಗೆಟ್ ಇದೀಗ ರುಜುವಾಗ್ತಾ ಇದೆ. ಲಾಸ್ಟ್ 1 ಬಾಲ್ ರಿಮ್ಯಾನ್. ಸಾರಿ, ಅಂತಿಮ 1 ಎಸೆತ ಬಾಕಿ ಉಳಿತಾ ಇದೆ. ತಾಂತ್ರಿಕ ದೋಷಕ್ಕಾಗಿ ಕ್ಷಮೆ ಯಾಚಿಸ್ತಾ ಇದೆ. ಈ ತನ್ಮಧ್ಯೆ ಔಟರ್ ಜೋಟಗಳಿಗೆ ಅವಕಾಶಗಳು ಬರ್ತಾ ಇದೆ ಕೂಡ. ಥರ್ಡ್ ಮ್ಯಾನ್ ಭಾಗದಲ್ಲಿ ಒಂದೊಂದು ಸೇರ್ಪಡೆಗೆ ಅವಳಿ ಓಟನ್ನು ಪೂರೈಸುವ ಹಂತದಲ್ಲಿ ಕೇನ್ಯಾ ಅಲ್ಪ ಮಟ್ಟಿಗೆ ಎಡವಟ್ಟನ್ನು ಸಂಪಾದಿಸಿಕೊಂಡ್ರು. ಇದೀಗ ಹುದರಿ ನೆಲಕ್ಕೆ ಉಳುತ್ತಾ ಇದೆ ಕೂಡ. ಅವಳಿ ಓಟದ ಹೆಚ್ಚುವರಿ ಕಡೆಯ ಹಂತದಲ್ಲಿ ಪ್ರಮುಖ 2 ಓಟಗಳು ಅಂಕಿಅಂಶ ಪಟ್ಟಿಯನ್ನು ಕೊಡಿಕೊಳ್ಳುತ್ತಾ ಇದೆ. 7ನೇ ಹುದರಿ ನೆಲಕ್ಕೆ ಉಳುತ್ತಾ ಇದೆ ಕೂಡ. ಮುಕ್ತಾಯದ ಆರಂಭಿಕ ಇನ್ನಿಂಗ್ಸ್ ಬಳಿಕವಾಗಿ ತಂಡದ ಒಟ್ಟಾರೆ ಗಳಿಕೆ 39 ಓಟಗಳು ಅಂಕಿಅಂಶ ಪಟ್ಟಿಯನ್ನು ಕೊಡಿಕೊಳ್ತಾ ಇದೆ. 40ರ ಒಂದು ಡೀಸೆಂಟ್ ಟಾರ್ಗೆಟ್ ಅನ್ನು ಕಂಡುಕೊಳ್ತಾ ಇದೆ ತಂಡ SMCC ನ್ಯಾಶ್. ಈ ಪಂದ್ಯಾಟವನ್ನು ಜಯಿಸಿದ್ದಾದಲ್ಲಿ ಬಲಾಢ್ಯ ಜೈ ಕರ್ನಾಟಕ ಬೆಂಗಳೂರಿನನ್ನು ಎದುರಿಸಿಕೊಳ್ಳಬೇಕಾಗ್ತದೆ ಅಂತಿಮ ಫೈನಲ್ ಕದನದಲ್ಲಿ. ಈತ ಮುಂದಿನ ಹಂತದ ವಿದ್ಯಮಾನದಲ್ಲಿ ಕೂಡ ಬದಲಾವಣೆಯನ್ನು ಬಯಸಿಕೊಳ್ಳುತ್ತಾ ಭಾನುಪ್ರಕಾಶ್ ಅನ್ನು ಶಿವನಾರಾಯಣ್ ಕೋಟ ನಮ್ಮ ಹಿರಿಯ ವೀಕ್ಷಕರನ್ನು ಮರಿ ಮಾಡಿಕೊಳ್ತಾ ಇದ್ದೇವೆ ಕೂಡ. ಧನ್ಯವಾದಗಳು ಸಂದೀಪ್ ಮಲ್ಪೆ. ಮತ್ತೆ ಪಂದ್ಯಾಟ ಮುಂದುವರಿಕೆಯನ್ನು ಕಂಡುಕೊಳ್ತಾ ಇದೆ. ದುರ್ಗಾ ಇಲೆವೆನ್ಸ್ ಕ್ರಿಕೆಟ್ ಚಿತ್ರದುರ್ಗದ ಆಶ್ರಯ ನಡೆಯುತ್ತಿರುವಂತಹ ರಾಜ್ಯವೀರ ಮದಕರಿ ನಾಯಕ ಕಪ್ ಸಾಗ್ತಾ ಇದೆ. ಸ್ನೇಹಜೀವಿ ಸೂರಪ್ಪಣ್ಣವರ ಬಳಗದ ಈ ಒಂದು ಯಶಸ್ವಿ ಪಂದ್ಯಕೂಟ 2ನೇ ಉಪಾಂತ್ಯ ಪಂದ್ಯವನ್ನು ಕಂಡುಕೊಳ್ತಾ ಇದೆ. 40ರ ಟಾರ್ಗೆಟ್, 40 is the target.
ಮದಕರಿ ಕಪ್ 2025 ಸಾಗ್ತಾ ಇದೆ. ಕ್ಷೇತ್ರ ರಕ್ಷಣೆ ಸಂಯೋಜನೆಯಲ್ಲಿ ತೊಡಗ್ತಾ ಇದೆ ಜಿಮ್ಮಿ ಪಾಂಚಜನ್ಯ. ಬಹಳಷ್ಟು ಯಶಸ್ವಿ ಪಂದ್ಯಾಟಗಳು ಪ್ರಸ್ತುತ ಸಾಲಿನಲ್ಲಿ ಸಾಗಲಿಕ್ಕಿದೆ. ಬರುವಾರ ಸಿಂಧೂರ ಕಪ್ ತಿಪಟೂರಿನಲ್ಲಿ, ತದನಂತರ HMC ಯುನೈಟೆಡ್ ಟ್ರೋಫಿ ಸಾಗಲಿಕ್ಕಿದೆ ಬ್ರಹ್ಮಾವರದಲ್ಲಿ. ಅದೇ ರೀತಿಯಲ್ಲಿ BSC ಬ್ಯಾಟನ್ ಪುರಸ್ಪೋರ್ಟ್ಸ್ ಸಭಾಶಯದ BSC ಪಂದ್ಯಕೂಟ. ಮೊದಲ ಬಹುಮಾನ 10 ಲಕ್ಷ ಆಕರ್ಷಕ ಟ್ರೋಫಿ, ದ್ವಿತೀಯ ಬಹುಮಾನ 5 ಲಕ್ಷ ಆಕರ್ಷಕ ಟ್ರೋಫಿ. ಇದು BG ಮಂಜುನಾಥ್ ಅವರ ಸಾರಥ್ಯದಲ್ಲಿ ವಾಲೆ ಮಹೇಶ್, BSC ಮಾರುತಿ, BSC ಮಂಜುನಾಥ್ ಬ್ರದರ್ಸ್ ಹಾಗೂ DD7 ಚೆನ್ನ ಇವರ ಮುಂದಾಳತ್ವದಲ್ಲಿ ಸಾಗಲಿಕ್ಕಿದೆ. ಆರಂಭಿಕ ಆಟಗಾರರು ಒಂದೆಡೆಯಲ್ಲಿ ಅಕ್ಷಯ್ ಸಿಖೆ, ಇನ್ನೊಂದೆಡೆಯಲ್ಲಿ ಸಂದೀಪ ಕೀನ್ಯಾ. ಎಸೆಗಾರಿಕೆ ಭಾಗದಲ್ಲಿ ರಾಹಿಲ್, ಇಸ್ಮಾಯಿಲ್ ಮುಂದಾಳತ್ವದಲ್ಲಿ ವಿನ್ಸೆಂಟ್, ವಿಮಲ್ ಅವರ ಮುಂದಾಳತ್ವದಲ್ಲಿ SMC ನ್ಯಾಶ್ ಪಂದ್ಯಾಟವನ್ನು ಆಡ್ತಾ ಇದ್ರೆ ಗುಜ್ರಿ ಬಾಜಿದಾರ್ ಮಗ ಉಮರ್ ಎಲ್ಲಿದ್ರು ಕೂಡ ನಮ್ಮ ಕಮೆಂಟ್ರಿ ಬಾಕ್ಸ್ ಹತ್ರ ಬರಬೇಕಾಗಿ ಕೇಳಿಕೊಳ್ತಾ ಇದ್ದಾವೆ. ಬಹಳಷ್ಟು ಮಕ್ಕಳು ಬಹುಶಃ 5 ದಿನಗಳಿಂದ ಈ ಚಿತ್ರದುರ್ಗ ಪರಿಸರ ಪಂದ್ಯಾಟವನ್ನು ವೀಕ್ಷಣೆ ಮಾಡ್ತಾ ಇದ್ದಾರೆ. ಅವರ ಮಾತಾಪಿತರು ಚಿಂತಾಕ್ರಾಂತರಾಗಿದ್ದಾರೆ. ಬಹಳಷ್ಟು ಉತ್ತಮದ ಎಸೆತ, ಅಷ್ಟೋತ್ತಮ ಕ್ಷೇತ್ರ ರಕ್ಷಣೆ ಆದರ್ಶ ಕಾವಡಿ ಮಾಡ್ತಾ ಇದ್ದಾನೆ. ಫಾರ್ವರ್ಡ್ ಶಾಟ್ ಲಗ್ಗೆ ಭಾಗದಲ್ಲಿ ನಿತೀಶ್ ಶೆಟ್ಟಿ ಹಾಗೂ ಜಿಮ್ಮಿ ಅಶೋಕರ ಮುಂದಾಳತ್ವದಲ್ಲಿ ಜಿಮ್ಮಿ ಪಾಂಚಜನ್ಯ. ಬಹಳ ಸುತ್ತಮುತ್ತ ಹೊಡೆತ ಮಿದುಕರಿ ಭಾಗದಲ್ಲಿ ಒಂದೋಟದ ಸೇರ್ಪಡೆಯನ್ನು ಕಂಡುಕೊಳ್ತಾ ಇದೆ. ಕೀನ್ಯಾ ಖಾತೆ ಆರಂಭಗೊಳ್ತಾ ಇದೆ. ಸಂದೀಪ ಕೀನ್ಯಾ SMC ನ್ಯಾಶ್ ತಂಡದ ನಾಯಕ ಕೂಡ. ಇನ್ನೊಂದೆಡೆಯಲ್ಲಿ ಅಕ್ಷಯ್ ಸಿಖೆ. ಮದಕರಿ ಕಪ್ ಸಾಗ್ತಾ ಇದೆ. ರಾಜವೀರ ಮದಕರಿ ನಾಯಕ ಕಪ್ ಸಾಗ್ತಾ ಇದೆ. 2020 ಪ್ರತಿಷ್ಠಿತ ಪಂದ್ಯಕೂಟ 4ನೇ ಬಾರಿ ಚಿತ್ರದುರ್ಗದಲ್ಲಿ ಆಯೋಜನೆ ಮಾಡಲಾಗ್ತಾ ಇದೆ. ಮತ್ತೆ ರಾಹಿಲ್ ಈ ಬಾರಿ ಎಸೆತ ಚೆಂಡು, ಬಹಳ ಸುತ್ತಮುತ್ತ ಎಸೆತ. ಪಮ್ಮ ರಸಿನಿಕಾಂತ್ ಕ್ಷೇತ್ರ ರಕ್ಷಣೆ ಮಾಡ್ತಾ ಇದ್ದಾನೆ. ಶಾರ್ಟ್ ಕವರ್ ವಿಭಾಗದಲ್ಲಿ ಓಟುಗಳು ಬರ್ತಾ ಇಲ್ಲ. ಎರಡು ಕೂಡ ಬಲಿಷ್ಠ ತಂಡಗಳು. 50-50 ಚಾನ್ಸಸ್ ಇದೆ. ವಿಜಯಲಕ್ಷ್ಮಿ ಚಂಚಲೆ ಒಂದೆಡೆಯಲ್ಲಿ ರಾಜಧಾನಿಯ ತಂಡ, ಇನ್ನೊಂದೆಡೆಯಲ್ಲಿ ಕಡಲ ತಡಿಯ ತಂಡ. ರನ್ ಮಾಡುವಂತ ಅವಕಾಶ ಮಿಸ್ ಆಗ್ತಾ ಇದೆ. ವಿನೋದ್ ಚೆಂಡು ಕೈ ತಪ್ತಾ ಇದೆ. ಒಂದೋಟದ ಹೆಚ್ಚುವರಿ ಸೇರ್ಪಡೆ ಅಕ್ಷಯ್ ಸಿಕೆ ಖಾತೆಗೆ.
ಒಂದೆಡೆಯಲ್ಲಿ ಕಡಲ ತಡಿಯ ತಂಡ, ಇನ್ನೊಂದೆಡೆಯಲ್ಲಿ ರಾಜಧಾನಿಯ ತಂಡ. ಒಂದು ಕೋಟ, ಒಂದು ಬೆಂಗಳೂರು. ಮತ್ತೆ ರಾಹಿಲ್ ಇವರಿಯ ಸದ ಚೆಂಡು ಬಳಸುತ್ತ ಮತ್ತೆ ರನ್ ಮಾಡೋದು ಅವಕಾಶ ಮಿಸ್ ಆಗ್ತಾ ಇದೆ. ಬ್ಯಾಕಪ್ ಅನ್ನು ಕಂಡುಕೊಳ್ತಾ ಇಲ್ಲ. ಅಂತಿಮ ಹಂತದಲ್ಲಿ ಅಭಿ ಬ್ಯಾಕಪ್ ಅನ್ನು ಕಂಡುಕೊಳ್ತಾ ಇದ್ದಾನೆ. ಮೂಲ್ಕಿ ಪಂದ್ಯಾಟದಲ್ಲಿ ತನ್ನ ಕ್ಯಾಚಿನ ಮುಖಾಂತರ ಇಡೀ ಪಂದ್ಯಾಟವನ್ನು 5 ಜನಕ್ಕೆ ಒದಗಿಸಿದ ಪಾಣ ಯಾನೆ ಅಭಿ ಕೋಟ ಒಂದು ಅತ್ಯುತ್ತಮ ಬ್ಯಾಕಪ್ ಮಾಡ್ತಾ ಇದ್ದಾನೆ. ಕುಳ್ಳನ ವಾಮನ ಮೂರ್ತಿ ಆಟಗಾರ ಅಭಿ. ಒಂದೇ ತಂಡದಲ್ಲಿ ಸಹೋದರ ಆಡ್ತಾ ಇದ್ದಾರೆ, ಭರತ್ ಗಿಳಿಯಾರು ಹಾಗೂ ಅಭಿ ಪಾಣ ಅಣ್ತಮಾಸ್. ಮತ್ತೆ ರಾಹಿಲ್ ಈ ಬಾರಿ ಎಸೆದ ಚೆಂಡು ಬಳಸುತ್ತ ಮತ್ತೆ ಹೊಡೆತ ಅತ್ಯುತ್ತಮ ಕ್ಷೇತ್ರ ರಕ್ಷಣೆ ಮತ್ತೆ ಅಭಿ ಮಾಡ್ತಾ ಇದ್ದಾನೆ. ಒಂದು ಅತ್ಯುತ್ತಮ ಕ್ಷೇತ್ರ ರಕ್ಷಕ ಕೂಡ ಅಭಿ. ಮೊದಲ ಓವರ್ನ ಮುಕ್ತಾಯದ ಬಳಿಕ ತಂಡದ ಮೊತ್ತ 5. ದ ಕಂಪ್ಲೀಟ್ ಓವರ್ ನಂಬರ್ 1 ಸ್ಕೋರ್ 5 ವಿದೌಟ್ ಲಾಸ್. ಎಸ್ಎಂಸಿಸಿ ನ್ಯಾಶ್ ತಂಡ ವರ್ಸಸ್ ಜಿಮ್ಮಿ ಪಾಂಚಜನ್ಯ. ಈಗಾಗಲೇ ಜೈ ಕರ್ನಾಟಕ ಬೆಂಗಳೂರು ಫೈನಲ್ ಟಿಕೆಟ್ ಅನ್ನು ಪಡ್ಕೊಳ್ತಾ ಇದೆ. ಬಹಳಷ್ಟು ತಂತ್ರಗಳೆಲ್ಲ ಅಂಕಣ ಹೊರಭಾಗದಲ್ಲಿ ಅಫೆಕ್ಸ್ ಅನ್ನು ಕಂಡುಕೊಳ್ತಾ ಇದೆ. ಸಮಯದ ಸಮಯಕ್ಕೆ ಅಫೆಕ್ಸ್ ತಂತ್ರ ಬದಲಾಗ್ತದೆ. ಮತ್ತೆ ಪಂದ್ಯಾಟ ಮುಂದುವರಿಕೆಯನ್ನು ಕಂಡುಕೊಳ್ತಾ ಇದೆ. ಎಸೆಗಾರಿಕೆ ಭಾಗದಲ್ಲಿ ಬದಲಾವಣೆ. ಭರತ್ ಗಿಳಿಯಾರು ಯಾನೆ ಭರತ್ ಕೋಟ. ಮದಕರಿ ಕಪ್ ಸಾಗ್ತಾ ಇದೆ. ಎಸೆಗಾರಿಕೆ ಭಾಗದಲ್ಲಿ ಭರತ್, ಸ್ಟ್ರೈಕರ್ ಭಾಗದಲ್ಲಿ ಸಂದೀಪ ಕೀನ್ಯಾ. ಸದಾ ನಗುಮುಖದ ಸೇವೆ ಕೀನ್ಯಾ. ಕೂಲ್ ಕ್ಯಾಪ್ಟನ್. ಬಹುಶಃ ಮಹೇಂದ್ರ ಸಿಂಗ್ ಧೋನಿಗೆ ಟೆನ್ನಿಸ್ ಬಾಲ್ ನಲ್ಲಿ ಕೀನ್ಯಾ ಸರಿಸಾಟಿ. ಮಿಸ್ಟರ್ ಕೂಲ್. ಮತ್ತೆ ಭರತ್ ಜಿಮ್ಮಿ ಪಾಂಚಜನ್ಯ ಪರವಾಗಿ ಗುಟ ರಕ್ಷಣೆಯಲ್ಲಿ ಸಚಿನ್ ಕೋಟೇಶ್ವರ. ಶಾರ್ಟ್ ವೇಗವಾಗಿ ಸ್ವಸ್ತಿಕ್ ನಾಗರಾಜ. 6 ಬಾರಿ ಬೈಕ್ ಅನ್ನು ಪಡೆದ ಕರ್ನಾಟಕದ ಮೊದಲ ಆಟಗಾರ. ಉತ್ತರ ಭಾರತದ ಕೇತನ್ ಮಾತ್ರೆ 33 ಬೈಕ್, 2 ಕಾರ್. ಬೈಕರ್ ಮಿಸ್ಟರ್ ಬೈಕರ್ ಕೇತನ್ ಮಾತ್ರೆ. ಬಹಳ ಸುತ್ತಮುತ್ತ ಹೊಡೆತ ಕ್ಷಣಕಾಲ ಗಾಳಿಯಲ್ಲಿ ತೇಲ್ತಾ ಇದೆ. ಸುಲಭದ ಕ್ಯಾಚ್ ಅನ್ನು ಪಡ್ಕೊಳ್ತಾ ಇದ್ದಾನೆ ಅಭಿ ಕೋಟ. ಅಣ್ಣನ ಬೌಲಿಂಗ್, ತಮ್ಮನ ಕ್ಯಾಚ್. ಅಣ್ತಮಾಸ್ ಇಲ್ಲಿ ಯಶಸ್ವಿ ಆಗ್ತಾ ಇದ್ದಾರೆ. ಕೀನ್ಯಾ ವಾಪಸ್ ಆಗ್ತಾ ಇದ್ದಾನೆ. ಬಹಳಷ್ಟು ಅನುಭವಿ ಆಟಗಾರ ಸಂದೀಪ ಕೀನ್ಯಾ. ದಾಂಡಿಗೆ ಸರಿಯಾಗಿ ಚೆಂಡು ತಲುಪ್ತಾ ಇಲ್ಲ. ಈ ಹಂತದಲ್ಲಿ ಕೀನ್ಯಾ ವಾಪಸ್ ಆಗ್ತಾ ಇದ್ದಾರೆ. ಬಹಳಷ್ಟು ಪ್ರೇಕ್ಷಕ ಚಿತ್ರದುರ್ಗದಲ್ಲಿ ಕೂಡ ಕೀನ್ಯಾದ ಅಭಿಮಾನಿಗಳಿದ್ದಾರೆ. ಆ ಕಡೆ ಒಳಭಾಗದ ಹೊಸ ದಾಂಡಿಗಿನ ಸೇರ್ಪಡೆಯನ್ನು ಕಂಡುಕೊಳ್ತಾ ಇದೆ ತರುಣ್ ಪಡುಬಿದ್ರೆ. ಮತ್ತೆ ಯಶಸ್ವಿ ಎಸೆಗಾರರಾಗಿ ಮೂಡಿ ಬರ್ತಾ ಇದ್ದಾನೆ ಭರತ್ ಕೋಟ.
ಬಾಲ್ ಶುತಮತಿ ಎಸೆತ ಒಂದೊಂದರ ಸೇರ್ಪಡೆ ಅವಲೋಟ ಪೂರೈಸತ ಪ್ರಯತ್ನ ಪೂರೈಕೆಯೂ ಕೂಡ ಎರಡೊಂದರ ಹೆಚ್ಚುವರಿ ಸೇರ್ಪಡೆ ತರುಣ್ ಖಾತೆಗೆ. ಕ್ಷಣಕಾಲ ಗಾಳಿಯಲ್ಲಿ ತೇಲ್ತಾ ಇದೆ, ಕ್ಯಾಚ್ ಆಗ್ತಾ ಇದೆ, ತರುಣ್ ಹುದ್ದಾರಿ ನೆಲಕ್ಕೆ ಉರುಳ್ತಾ ಇದೆ. ಆ ಕಡೆ ಒಳಭಾಗದಲ್ಲಿ ಹೊಸ ದಾಳಿಗಳ ಸೇರ್ಪಡೆಯನ್ನು ಕಾಡ್ತಾ ಇದೆ ಪ್ರಶಾಂತ ಕುಟ್ಟಿ. ನಲವತ್ತರ ಟಾರ್ಗೆಟ್ ಅನ್ನು ಚೇಸ್ ಮಾಡಬೇಕಾಗಿದೆ. ತಂಡದ ಮೊತ್ತ 7-2 7-2. ಕಡಿಮೆ ಮೊತ್ತ ಗರಿಷ್ಠ ಒತ್ತಡ ತರ್ತದೆ. ಲೋ ಸ್ಕೋರ್ ಮ್ಯಾಚ್ ಹೈ ಪ್ರೆಷರ್ ತರ್ತದೆ. ಆ ನಿಟ್ಟಿನಲ್ಲಿ ಪಂದ್ಯ ಸಾಗ್ತಾ ಇದೆ. ಜಿಮ್ಮಿ ಪಾಚುಜನ್ಯ ವರ್ಸಸ್ SMCC ನ್ಯಾಶ್. ಮತ್ತೆ ಭಾರತ ಬಹಳ ಶುತಮತ ಹೊಡೆತ, ಒಂದೋಟದ ಸೇರ್ಪಡೆ ಅವಳಿ ಓಟದ ಪೂರೈಕೆ ಆಗ್ತಾ ಇದೆ. ಕುಟ್ಟಿ ಖಾತೆ ಆರಂಭ. ಮತ್ತೆ ಭಾರತ್ ಈ ಬಾರಿ ಎಸೆದ ಚಂಡಿಗೆ ಬಾಲ್ ಶುತಮತ ಹೊಡೆತ, ಕುಟ್ಟಿ ಮುಖ್ಯನ ಬೌಂಡ್ರಿ, 4 ಓಟದ ಸೇರ್ಪಡೆ. ತಂಡದ ಮೊತ್ತ 12. ತಂಡದ ಮೊತ್ತ 13. ಕೊನೆಯ ಬಾರಿಗೆ ಮತ್ತೆ ಭರತ್ ಕೂಟ. ತಂಡದ ಮೊತ್ತ 13. ಬಹಳ ಶುತಮತ ಹೊಡೆತ, ಮತ್ತೊಂದು ಬೌಂಡ್ ದಾಖಲಾಗ್ತಾ ಇದೆ. ಆರಂಭಿಕ ಹಂತದಲ್ಲಿ ಅತ್ಯುತ್ತಮ ಹಸ್ತಗಾರಿಕೆ ನೀಡಿದಂತ ಭರತ್ ಕೊನೆ ಹಂತದಲ್ಲಿ ಓಟಗಳನ್ನು ಬಿಟ್ಕೊಡ್ತಾ ಇದ್ದಾನೆ. ಸಫಲತೆ ನಡುವೆ ವಿಫಲತೆ. 2 ಓವರ್ಗಳ ಮುಕ್ತಾಯದ ಬಳಿಕ ತಂಡದ ಮೊತ್ತ 17ಕ್ಕೆ 2. ದ ಕಂಪ್ಲೀಟ್ ಓವರ್ ನಂಬರ್ 2 ಸ್ಕೋರ್ 17-2.
ಮದಕರಿ ಕಪ್ ಸಾಗ್ತಾ ಇದೆ. ಮತ್ತೆ ಎಸೆಗಾರಿಕೆ ಭಾಗದಲ್ಲಿ ಬದಲಾವಣೆ ತರ್ತಾ ಇದೆ. ಯತೀಶ್ ಕೊಡಗು ಎಸೆಗಾರಿಕೆ ಭಾಗದಲ್ಲಿ. ಹಾರ್ಟ್ ಟೆನ್ನಿಸ್ ವಿಭಾಗದಲ್ಲಿ ದಿ ಬೈಕರ್ ಮ್ಯಾನ್ ಈ ಒಂದು ಹೆಸರನ್ನು ಮಾಡಿದವರು ಕೇತನ್ ಮಾತ್ರೆ ISPL ಕೂಡ ಆಡ್ತಾ ಇದ್ದಾರೆ. ಸುರೇಶ್ ಚಳ್ಳಕೆರೆ KDP ಸದಸ್ಯರು ಅವರು ನಮ್ಮ ವೇದಿಕೆ ಮೇಲ್ಭಾಗಕ್ಕೆ ಬರಬೇಕಾಗಿ ಆತ್ಮೀಯ ಸ್ವಾಗತವನ್ನು ಬಯಸ್ತಾ ಇದ್ದಾವೆ. ಹಾಟ್ ಟೆನ್ನಿಸ್ ಬಾಲ್ ಅಲ್ಲಿ ಕೇತನ್ ಮಾತ್ರ 33 ಬೈಕ್ ಹಾಗೂ 2 ಕಾರನ್ನು ಪಡೆದ್ರು. ನಮ್ಮ ಕರ್ನಾಟಕದ ಸ್ವಸ್ತಿಕ್ ನಾಗರಾಜ 6 ಬೈಕ್ ಅನ್ನು ಈಗಾಗಲೇ ಪಡೆದಿದ್ದಾರೆ. ಹಾಟ್ ಟೆನ್ನಿಸ್ ಹಾಗೂ ಲೈಟ್ ಟೆನ್ನಿಸ್ ಅಲ್ಲಿ ಬಹಳಷ್ಟು ಬದಲಾವಣೆ ಇದೆ. ಕೃಷ್ಣ ಸಾತ್ಪುಟೆ, ಕೇತನ್ ಮಾತ್ರೆ, ಜಗತ್ ಸರ್ಕಾರ್, ಕರಣ್ ಅಂಬಾಲ, ಉಸ್ಮಾನ್ ಪಟೇಲ್ ಈ ರೀತಿಯಾಗಿ ಆಟವನ್ನ ಕಂಡ್ರೆ ನಮ್ಮ ಟೆನ್ನಿಸ್ ಬಾಲ್ ರಾಜಾ ಸಾಲಿಗ್ರಾಮ, ಸಾಗರ್ ಭಂಡಾರಿ, ಸ್ವಸ್ತಿಕ್ ನಾಗರಾಜ್, ಗಿಳಿಯಾರು ನಾಗ್, ಅಕ್ಷಯ್ ಸಿಕೆ ಇವರೆಲ್ಲ ಟೆನ್ನಿಸ್ ಬಾಲಿನ ಬಹಳಷ್ಟು ಶ್ರೇಷ್ಠ ಆಟಗಾರರು. ಬಹಳಷ್ಟು ಉತ್ತಮ ಎಸೆತ. ಸ್ಟ್ರೈಕರ್ ವಿಭಾಗದಲ್ಲಿ ಅಕ್ಷಯ್ ಸಿಕೆ KPL ಆಡಿದಂತ ಆಟಗಾರ, ವೀಲ್ ಅಂಡ್ ಆಕ್ಸಿಲ್ ಆಟಗಾರ, ಅಚ್ಚು ಮತ್ತು ಗಾಲಿ ತಂಡದ ಆಟಗಾರ. ಇನ್ನೊಂದೆಡೆಯಲ್ಲಿ ಕುಟಿ ಬಹಳ ಉತ್ತಮ ಎಸೆತ. ಒಂದೋಟದ ಹೆಚ್ಚುವರಿಯ ಸೇರ್ಪಡೆಯನ್ನು ಕಂಡುಕೊಳ್ತಾ ಇದೆ. ಕುಟ್ಟಿ ಕಳೆದ ಪಂದ್ಯದಲ್ಲಿ ನಿಹಾನ್ ಗೋಲ್ಡ್ ಬೈಯರ್ಸ್ ಅವರು ಕೊಡ ಮಾಡಿದ ಪ್ರತಿ 2,000 ಈಗಾಗಲೇ ಪಡ್ಕೊಂಡಿದ್ರು. ಹರ್ಷ ಹಾಗೂ ಮಹಾಂತೇಶ್ ಹಿರಿಯೂರು ಅವರ ಮುಂದಾಡುತ್ತದ ಸಂಸ್ಥೆ ನಿಹಾನ್ ಗೋಲ್ಡ್ ಬೈಯರ್ಸ್ ಚಿತ್ರದುರ್ಗ ಹಾಗೂ ಬೆಂಗಳೂರು. ಬಹಳಷ್ಟು ಆಟಗಾರರು ಈ ಒಂದು ಪ್ರಶಸ್ತಿಯನ್ನು ಕೂಡ ಪಡ್ಕೊಂಡಿದ್ರು. ಅವರು ಕೂಡ ಅಭಿನಂದನೆ ಅರ್ಪಿಸ್ತಾ ಇದ್ದಾವೆ. ಬಹಳ ಉತ್ತಮ ಹೊಡೆತ. ಒಂದು ಅತ್ಯುತ್ತಮ ಪ್ರಯತ್ನದ ನಡುವೆ ಕೂಡ ಚೆಂಡು ಬೌಂಡ್ರಿ. 4 ಅಂಕದ ಸೇರ್ಪಡೆ. ಕುಟಿ ಅತ್ಯುತ್ತಮ ಆಟವನ್ನು ಆಡ್ತಾ ಇದ್ದಾನೆ. ಸಂದೀಪ ತೆರವಂತ ಸ್ಥಾನದಲ್ಲಿ ಕುಟ್ಟಿ ಆಟ ಮುಂದುವರಿಕೆ. ಅಂಕಣ ಒಳಭಾಗದಲ್ಲಿ ಬಹಳಷ್ಟು ಆಟಗಾರನ ಪ್ರೋತ್ಸಾಹಿಸ್ತಾ ಇದ್ದಾನೆ ಕೀನ್ಯಾ. ಮೊದಲ ಕ್ರಿಕೆಟ್ ಆಟಗಾರರ ಕೀನ್ಯಾ ಪ್ರವಾಸ ಕೈಗೊಂಡ್ರು. ಸದಾ ನಗುಮುಖದ ಸೇವೆ. ಮತ್ತೆ ಎಸೆಗಾರಿಕೆ ಭಾಗದಲ್ಲಿ ಯತೀಶ್ ಕೊಡಗು, ಮಡಿಕೇರಿ ಹುಡುಗ ಎಸೆಗಾರಿಕೆ ಭಾಗದಲ್ಲಿ. ಕುಟ್ಟಿ ಸ್ಟ್ರೈಕರ್ ಭಾಗದಲ್ಲಿ ಲಕ್ಷಕರ ಭಾಗದ ಅಕ್ಷಯ್ ಸಿಕೆ. ಜಿಮ್ಮಿ ಪಾಚಿಜನ್ SMCC ನ್ಯಾಷನ್ ಎದುರಿಸ್ತಾ ಇದೆ. ಬಹಳ ಉತ್ತಮ ಹೊಡೆತ. ಬೌಂಡ್ರಿ. ಮತ್ತೆ ಕುಟ್ಟಿ ಆಟ ಮುಂದುವರಿಕೆ. ಒಂದು ಅತ್ಯುತ್ತಮ ಆಟವನ್ನು ಆಡ್ತಾ ಇದ್ದಾನೆ ಕುಟ್ಟಿ. ಈ ಒಂದು ಪಂದ್ಯದ ಪ್ರೋತ್ಸಾಹಕರು ಸುರೇಶ್ ಚಳ್ಳಕೆರೆ ಅವರು, KDP ಸದಸ್ಯರು ಅವರ ಆತ್ಮೀಯವಾಗಿ ಸ್ವಾಗತಿಸ್ತಾ ಇದ್ದವರು ನಮ್ಮ ವೇದಿಕೆ ದಯಮಾಡಿ ಆಗಮಿಸಬೇಕಾಗಿ ವಿನಂತಿಯನ್ನು ಮಾಡಿಕೊಳ್ತಾ ಇದ್ದಾವೆ. ರಾಜವೀರ ಮದಕರಿ ನಾಯಕ ಕಪ್ ಇಲ್ಲಿ ಸಾಗ್ತಾ ಇದೆ. ಪಂದ್ಯದಲ್ಲಿ ಸಂಪೂರ್ಣ ಹತೋಟಿಯನ್ನು ತಂದುಕೊಳ್ತಾ ಇದೆ SMCC ನ್ಯಾಶ್ ತಂಡ. ತಂಡದ ಮೊತ್ತ 26, 14 ಅಂಕದ ಅವಶ್ಯಕತೆ. ಮತ್ತೆ ಯತೀಶ ಈ ಬಾರಿ ಎಸೆತ ಚೆಂಡು ಬಹಳ ಉತ್ತಮ ಹೊಡೆತ. ದೀಪಕ್ ಅವರು ಮಾಡಿದ ರಾಹಿಲ್ ಕ್ಷೇತ್ರರಕ್ಷಣೆ ಮಾಡ್ತಾ ಇದ್ದಾನೆ. ತಂಡದ ಮೊತ್ತ 27, 13 ಅಂಕದ ಅವಶ್ಯಕತೆ.
ಮೂರನೇ ಓವರ್ನ ಚಾಲ್ತಿಯನ್ನು ಕಂಡುಕೊಳ್ತಾ ಇದೆ. ಎರಡನೇ ಉಪಾಂತ್ಯ ಪಂದ್ಯ ಸಾಗ್ತಾ ಇದೆ. ಸೆಕೆಂಡ್ ಸೆಮಿಫೈನಲ್ ಗೋಯಿಂಗ್ ಆನ್. ಈಗ ತಾನೇ ಆಗಮಿಸುತ್ತಿರುವ ಸುರೇಶ್ ಚಳಕೆರೆ ಡಿಡಿಪಿ ಕೆಡಿಪಿ ಸದಸ್ಯರು ದಯವಿಟ್ಟು ವೇದಿಕೆ ಮೇಲೆ ಆಗಮಿಸಬೇಕು. ಅವರಿಗೆ ರಾಜವೀರ ಮದಕರಿ ನಾಯಕ ಕಪ್ ವತಿಯಿಂದ ಹೃತ್ಪೂರ್ವಕವಾದ ಸ್ವಾಗತವನ್ನು ಕೋರ್ತಿದ್ದೇವೆ. ಈ ಒಂದು ಪಂದ್ಯಾಟದಲ್ಲಿ ಸರಣಿಯ ಶ್ರೇಷ್ಠ ಆಟಗಾರರಿಗೆ 18 ಬಾರಿ ಶಾಮನೂರು ಡೈಮಂಡ್ ಶಿವಗಂಗಾ ಕಪ್ ಅನ್ನ ನಿರ್ವಹಿಸುತ್ತಾ ದಾವಣಗೆರೆ ಕ್ರಿಕೆಟ್ ಪ್ರೋತ್ಸಾಹಕರು ಜಯಪ್ರಕಾಶ್ ಗೌಡ ಜೆಪಿ ಅವರಿಂದ 15,000 ರೂಪಾಯಿಗಳು ಕೂಡ 15,000. ಈ ಒಂದು ಪಂದ್ಯದ ವೀಕ್ಷಣೆಯಲ್ಲಿ ಕಮೆಂಟೇಟರ್ ಬಾಬು ಕೂಡ ಈ ಒಂದು ಪಂದ್ಯದ ವೀಕ್ಷಣೆಯನ್ನು ಮಾಡ್ತಾ ಅವರಿಗೂ ಕೂಡ ಹೃತ್ಪೂರ್ವಕ ಸ್ವಾಗತವನ್ನು ಬಯಸ್ತಾ ಇದ್ದಾವೆ. ಈ ಒಂದು ಪರಿಸರದ ಜಯ ಕರ್ನಾಟಕ ತಂಡ ಟಾಸ್ಗೆ ರೆಡಿ ಇರಬೇಕು. SMC ನ್ಯಾಶ್ ತಂಡ ಈಗಾಗಲೇ 2 ಪ್ರಶಸ್ತಿಯನ್ನು ತೆಕ್ಕೆಗೆ ಹಾಕಿಕೊಂಡಂತಹ ತಂಡ ಮೂರನೇ ಪ್ರಶಸ್ತಿಗೋಸ್ಕರ ಇಲ್ಲಿ ಪಂದ್ಯಾಟವನ್ನು ಆಡ್ತಾ ಇದೆ. ಕಳೆದ 20 ವರ್ಷಗಳಿಂದ SMCC ಈ ಒಂದು ಪರಿಸರದಲ್ಲಿ ಬಹಳಷ್ಟು ಉತ್ತಮ ತಂಡವಾಗಿ ಹೊರಹೊಮ್ಮುತ್ತಾ ಇದೆ. ಇಸ್ಮಾಯಿಲ್ ಅವರ ಮುಂದಾಳತ್ವದಲ್ಲಿ ಬಹಳಷ್ಟು ಉತ್ತಮ ಎಸೆತ. ಒಂದು ಓಟದ ಹೆಚ್ಚುವರಿಯ ಸೇರ್ಪಡೆ ಅಕ್ಷಯ್ ಖಾತೆಗೆ. ತಂಡದ ಮೊತ್ತ 29 ಕೇವಲ 11 ಓಟದ ಅವಶ್ಯಕತೆ. ವಿಕೆಟ್ ಗಳಿಸಿದರೆ ಮಾತ್ರ ಇನ್ನೂ ಕೂಡ ಜಿಮ್ಮಿ ಪಾಂಚಯ್ಯನಿಗೆ ಅವಕಾಶ ಇದೆ. ವಿಕೆಟ್ ಉಳಿಸಿ ಆಟವನ್ನು ಆಡಿದರೆ SMCC ಮ್ಯಾಚ್ಗೆ ಫೈನಲ್ ಟಿಕೆಟ್ ಗ್ಯಾರಂಟಿ. ಮತ್ತೆ ಪ್ರಮೋದ್ ಈ ಬಾರಿ ಎಸೆತ ಚೆಂಡು ಬಹಳ ಉತ್ತಮ ಎಸೆತ. ಸಿಲಿ ಮಿಡ್ ಆಫ್ ವಿಭಾಗದಲ್ಲಿ ವಿನೋದ್ ಕ್ಷೇತ್ರರಕ್ಷಣೆ ಮಾಡ್ತಾ ಇದ್ದಾನೆ. ತಂಡದ ಮೊತ್ತ 30 10 ಓಟದ ಅವಶ್ಯಕತೆ. ಸ್ಟ್ರೈಕರ್ ವಿಭಾಗದಲ್ಲಿ ಅಕ್ಷಯ್ ಸಿಕೆ, ಎಸೆಗಾರಿಕೆ ವಿಭಾಗದಲ್ಲಿ ಪಮ್ಮಿ. ಉತ್ತಮ ಎಸೆತ ಆಕಲ್ ಅಂಡ್ ಅಲ್ವಾರಿ ಬ್ಲಾಕ್ ಅಲ್ಲಿ ಬಿದ್ದಂತ ಚೆಂಡು. ಒಂದು ಓಟದ ಹೆಚ್ಚುವರಿಯ ಸೇರ್ಪಡೆಯನ್ನು ಕಾಣ್ತಾ ಇದೆ. ಆದರ್ಶ ಕಾವಡಿ ಕ್ಷೇತ್ರರಕ್ಷಣೆ ಮಾಡ್ತಾ ಇದ್ದಾನೆ ಕವಚ ವಿಭಾಗದಲ್ಲಿ. ಒಂದೊಂದೇ ಓಟವನ್ನು ಪಡ್ಕೊಳ್ತಾ ಇದೆ. ಪಾರ್ಟ್ನರ್ಶಿಪ್ ಬಿಲ್ಡಪ್ ಆಗ್ತಾ ಇದೆ. ಜೊತೆ ಆಟ ಮುಂದುವರಿಕೆ ಕಾಡ್ತಾ ಇದೆ SMCC ನ್ಯಾಶ್ ತಂಡ. ಬಹಳ ಮತ್ತೆ ಸತ ಓಟುಗಳು ಬರ್ತಾ ಇಲ್ಲ. ಮತ್ತೆ ಡಾಟೆಡ್ ಡೆಲಿವರಿ. ಈ ಹಿಂದೆ 22 ಹಾಗೂ 24ರಲ್ಲಿ ವಿಜೇತ ತಂಡ SMC ನ್ಯಾಶ್ ಚಿತ್ರದುರ್ಗದಲ್ಲಿ ಮೂರನೇ ಪ್ರಶಸ್ತಿಯನ್ನ ಪಡ್ಕೊಳ್ತಾರ ಅಂತ ಕಾದು ನೋಡಬೇಕಾಗಿದೆ. ಇದು ಯಕ್ಷ ಪ್ರಶ್ನೆ, ಇದು ಯಕ್ಷ ಪ್ರಶ್ನೆ. ಮತ್ತೆ ಪೊಮ್ಮೆ ಈ ಬಾರಿ ಎಸೆತ ಜಡಿಗೆ ಇನ್ ಸ್ವಿಂಗ್ ರ್ಯಾಕ್. ಅತ್ಯುತ್ತಮ ಎಸೆಗಾರಿಕೆಯನ್ನು ಪಮ್ಮೆ ಅರಸನಕಾನ್ ಮಾಡ್ಕೊಳ್ತಾ ಇದ್ದಾನೆ. ಕುಟ್ಟಿ ಒಂದು ಅತ್ಯುತ್ತಮ ಇನ್ನಿಂಗ್ಸ್ ಆಡಿದ ಕುಟ್ಟಿ ವಾಪಸ್. ಭರ್ಜರಿಯಾದಂತಹ ಸಿಕ್ಸರ್ ದಾಖಲಿಸಿದ್ರು, ಬೌಂಡ್ರಿ ಕೂಡ ದಾಖಲಿಸಿದ್ರು, ಅವಳಿ ಓಟವನ್ನು ಕೂಡ ದಾಖಲಿಸಿದ ಕುಟ್ಟಿ. ತಡೆದ ಮೊತ್ತ 31, 9 ಓಟದ ಅವಶ್ಯಕತೆ. ಅಂಕಣ ಒಳಭಾಗದಲ್ಲಿ ಮಹೇಶ್ ಸೇರ್ಪಡೆ.
ನ್ಯಾಶ್ ತಂಡದ ಮೇಲಿದ್ದಂತ ಒತ್ತಡ ಸ್ವಲ್ಪ ಮಟ್ಟಿಗೆ ನಿವಾರಣೆ ಆಗ್ತಾ ಇದೆ. ಕುಟ್ಟಿ ಆಟ ಆ ತಂಡಕ್ಕೆ ಉಪಯುಕ್ತವಾಗಿ ಸಾಗಿದೆ. ಹೊಸ ಆಟಗಾರ ಮಹೇಶ ವಿಕೆಟ್ ಪಡೆದರೆ ಮಾತ್ರ ಇನ್ನೂ ಕೂಡ ಜಿಮ್ಮಿ ಪಾಂಚಜನ್ಯಕ್ಕೆ ಅವಕಾಶ ಇದೆ. ವಿಕೆಟ್ ಉಳಿಸಿ ಆಟವನ್ನು ಆಡಿದರೆ SMCC ನ್ಯಾಶ್ ಪಂದ್ಯವನ್ನು ಗೆಲ್ತದೆ. ಇದು ದಾಂಡು ಚೆಂಡಿನ ಸಮರ. ಮದಕರಿ ಕಪ್ 2025. ಬಹಳ ಶೂತಮತೆ ಒಂದು ಎಸೆತ, ಒಂದು ಓಟದ ಹೆಚ್ಚುವರಿಯ ಸೇರ್ಪಡೆ. ಮುಕ್ತಾಯವನ್ನು ಕಂಡಂತ ಓವರ್ಗಳ ಸಂಖ್ಯೆ 4. ದ ಕಾಂಪಿಶ್ ಓವರ್ ನಂಬರ್ 4. ಸ್ಕೋರ್ 32. 12ಕ್ಕೆ 8. ಹನ್ನೆರಡು ಎಸೆತ 8 ಓಟದ ಅವಶ್ಯಕತೆ. ಬಹಳಷ್ಟು ಸಂಘರ್ಷಪೂರ್ಣವಾಗಿ ಸಾಗ್ತಾ ಇದೆ. ಕ್ರಿಕೆಟ್ ಅದೃಷ್ಟದ ಆಟ. ಒಂದೊಮ್ಮೆ ರಾಜಧಾನಿ ಪರ, ಒಂದೊಮ್ಮೆ ಕಡಲ ತಡಿಯ ಪರ. ಈ ಒಂದು ಪಂದ್ಯದ ನೇರ ಪ್ರಸಾರವನ್ನು ಮಾಡ್ತಾ ಇದೆ ಎಂ ಸ್ಪೋರ್ಟ್ಸ್. ಸಚಿನ್ ಮಹಾದೇವ ಸಾರಥ್ಯದ ಎಂ ಸ್ಪೋರ್ಟ್ಸ್. ಪವನ್ ಮುಖ್ಯ ಟೆಕ್ನಿಷಿಯನ್ ಆದ್ರೆ ಆ ತಂಡದ ಮ್ಯಾನೇಜರ್ ಉಪ್ಪಿ. 3 ದೇಶದಲ್ಲೂ ಕೂಡ ಛಾಯಾಗ್ರಹಣ ಮಾಡಬಲ್ಲ ಅಂತ ಉಪ್ಪಿ. ಕಿಚ್ಚ ಉಮೇಶ್, ಚಿನ್ನು. ಬಹಳಷ್ಟು ಎಂ ಸ್ಪೋರ್ಟ್ಸಿನ ಯುವ ಟೆಕ್ನಿಷಿಯನ್ಸ್ಗಳು, ಕ್ಯಾಮರಾಮನ್ಗಳು ಈ ಪಂದ್ಯದ ಯಶಸ್ಸಿಗೂ ಕೂಡ ಸಹಕರಿಸ್ತಾ ಇದ್ದಾರೆ. ಅಂತಿಮ 12ಕ್ಕೆ 8. ಎಸೆಗಾರಿಕೆ ಭಾಗದಲ್ಲಿ ಮತ್ತೆ ಯತೀಶ್ ಕೊಡಗು. ಸ್ಟ್ರೈಕರ್ ಭಾಗದಲ್ಲಿ ಮಹೇಶ, ನಾನ್ ಸ್ಟ್ರೈಕರ್ ಭಾಗದಲ್ಲಿ ಅಕ್ಷಯ್ ಸಿಕ್ಕೆ. ಫೈನಲ್ ಪಂದ್ಯಕ್ಕೆ ಜೈ ಕರ್ನಾಟಕ ರೆಡಿ ಇರಬೇಕು. ಇಮಿಡಿಯೇಟ್ ಆಗಿ ಟಾಸ್ ನಡೀತದೆ. ಜೈ ಕನ್ನಡ ನಾಯಕರು ರೆಡಿ ಇರಬೇಕು. ಈಗಾಗಲೇ 11:30. 11:45ಕ್ಕೆ ಟಾಸ್ ಪ್ರಕ್ರಿಯೆ. ಸ್ವಲ್ಪ ಮಟ್ಟಿಗೆ ಕ್ಷೇತ್ರ ರಕ್ಷಾ ಬದಲಾವಣೆ ಮಾಡ್ಕೊಳ್ತಾ ಇದೆ. ಕೀಪರ್ ಶಾರ್ಟ್ ಹ್ಯಾಂಡ್ ಮ್ಯಾನ್ ಟಿಪ್ ಗಲ್ಲಿ ಶಾರ್ಟ್ ಕವರ್ ಮಿಡ್ ಆಫ್ ಮಿಡ್ ಆನ್ ಶಾರ್ಟ್ ಮಿಡ್ ವಿಕೆಟ್ ಸ್ಕ್ವೇರ್ ಲೆಗ್ ಶಾರ್ಟ್ ಸ್ಕ್ವೇರ್ ಲೆಗ್. ಮತ್ತೆ ಎಸೆಗಾರಿಕೆ ಭಾಗದಲ್ಲಿ ಯತೀಶ್ ಕೊಡಗು. ನಿಯಂತ್ರಿಸುವಂತಹ ಒಂದು ಪ್ರಯತ್ನಕ್ಕಾಗಿ ಕೊಡಗು ಒಂದು ಫೀಲ್ಡ್ ಸೆಟ್ ಮಾಡ್ಕೊಳ್ತಾ ಇದ್ದಾನೆ. ಬಹಳ ಸುತ್ತಮುತ್ತ ಹೊಡೆತ. ಒಂದೋಟದ ಸೇರ್ಪಡೆ, ಅವಳಿ ಓಟದ ಪೂರೈಕೆಯನ್ನು ಕಾಡ್ತಾ ಇದೆ. ಮಹೇಶ್ ಖಾತೆ ಆರಂಭ. 11ಕ್ಕೆ 6. 11-6. ಸಮಯಕ್ಕೆ ಬಲಿಷ್ಠರಾಗ್ತಾ ಇದ್ದಾರೆ SMCC ನ್ಯಾಶ್ ತಂಡ. ವಿಕೆಟ್ಗಳ ಬೇಟೆಯಲ್ಲಿ ಜಿಮ್ಮಿ ಪಾಂಚಜನ್ಯ. ರಾಜವೀರ ಮದಕ ನಾಯಕ ಕಪ್ಗಾಗಿ ಇಲ್ಲಿ ಪಂದ್ಯ ಸಾಗ್ತಾ ಇದೆ. ಮತ್ತೆ ಯತೀಶ್ ಕಾಟ್ ಬಿಹೈಂಡ್. ಹೃದಯ ಆಘಾತ. ಮಹೇಶ್ ಔಟ್ ಆಗ್ತಾ ಇದ್ದಾರೆ. ಔಟ್ ಸ್ವಿಂಗ್ ಡೆಲಿವರಿ. ಚೆಂಡಿಗೆ ತಿರುವನ್ನು ನೀಡ್ತಾ ಇದ್ದಾನೆ ಯತೀಶ. ಪಂದ್ಯಕ್ಕೆ ತಿರುವು ನೀಡ್ತಾರೆ. ಕಾದೋಡ್ಬೇಕಾಗಿದೆ. 10ಕ್ಕೆ 6. 10-6. ಆ ಕಡೆ ಒಳಭಾಗದಲ್ಲಿ ಯತೀಶ್ ಚೆಳಾರು. ಮತ್ತೆ ಪಂದ್ಯ ಕುತೂಹಲಕಾರಿ ಘಟ್ಟವನ್ನು ಕಾಣ್ತಾ ಇದೆ. ಒಂದು ರೋಚಕ ಘಟ್ಟವನ್ನು ಕಾಣ್ತಾ ಇದೆ. ಒಂದು ರೋಮಾಂಚಕ ಘಟ್ಟವನ್ನು ಕಾಣ್ತಾ ಇದೆ. 10-6. 10-6. ಬ್ಯಾಟಿಂಗ್ ಭಾಗದಲ್ಲಿ ಯತೀಶ್ ಮಂಗಳೂರು, ಬೌಲಿಂಗ್ ಭಾಗದಲ್ಲಿ ಯತೀಶ್ ಕೊಡಗು. ಕೊಡಗು ವರ್ಸಸ್ ಮಂಗಳೂರು, ಇಬ್ರು ಕೂಡ ಯತೀಶರು.
10-6. ಮತ್ತೆ ಕ್ಷೇತ್ರ ರಕ್ಷಣೆ ಬದಲಾವಣೆ ತರ್ತಾ ಇದೆ. ಇವಾಗ ಕ್ಷೇತ್ರ ರಕ್ಷಕ ಬಿ ಪಾಡ ಬಹಳಷ್ಟು ಟಿಪ್ಸ್ ಅನ್ನು ನೀಡ್ತಾ ಇದ್ದಾನೆ. ಮತ್ತೆ ಯತೀಶ್ ಲೋವರ್ ಫೀಲ್ಡರ್ಸ್ ಆಗಿ ಬಿದ್ದ ಚೆಂಡು ಬಹಳ ಶುದ್ಧ ಮತ್ತೆ ಎಸೆತ. ಒಂದೋಟದ ಸೇರ್ಪಡೆ ಅವಳಿ ಓಟ ಪೂರೈಸದ ಪ್ರಯತ್ನ. ತೃತೀಯ ನೇತ್ರ ಮತ್ತೆ ಕುತೂಹಲಕಾರಿಯಾಗಿ ಪಂದ್ಯ ಸಾಗ್ತಾ ಇದೆ. ರೋಚಕತೆಯಾಗಿ ಸಾಗ್ತಾ ಇದೆ. ರೋಮಾಂಚಕತೆಯಾಗಿ ಸಾಗ್ತಾ ಇದೆ. ಮತ್ತೊಂದು ಟರ್ನಿಂಗ್ ಪಾಯಿಂಟ್. ಇದು ಯು ಟರ್ನ ಅಥವಾ ಎಸ್ ಟರ್ನ ಕಾಣಬೇಕಾಗಿದೆ. ಔಟ್ ಏನಾದ ಘೋಷಣೆ. ಮತ್ತೊಂದು ಹುದ್ದರ ಆಘಾತವನ್ನು ತಡ್ಕೊಳ್ತಾ ಇದೆ. ಒಂಬತ್ತಕ್ಕೆ 9-5 ಅಂಕಣ ಒಳಭಾಗದಲ್ಲಿ ಪ್ರಜ್ವಲ್ ಗಂಗೊಳ್ಳಿ. ಮತ್ತೋರ್ವ ಕುಂದಾಪುರ ಮೂಲದ ಆಟಗಾರ ಅಂಕಣ ಒಳಭಾಗವನ್ನು ಕಂಡುಕೊಳ್ತಾ ಇದ್ದಾನೆ. 9-5. ಈ ಮುಂಚೆ ಹೇಳಿದಂತೆ ಕಡಿಮೆ ಮತ್ತು ಗರಿಷ್ಠ ಒತ್ತಡ ತರ್ತದೆ. ಲೋ ಸ್ಕೋರ್ ಮ್ಯಾಚ್ ಹೈ ಪ್ರೆಷರ್ ತರ್ತದೆ. ಅದೇ ಪ್ರೆಷರ್ ಇಲ್ಲಿ ಸಾಗ್ತಾ ಇದೆ. ಬಹುಶಃ ಬಹಳಷ್ಟು ಪ್ರೆಷರ್ ಇದ್ದಂತ SMC ಮ್ಯಾಚ್ಗೆ ಕುಟ್ಟಿ ಭರ್ಜರಿ ಆಟ ಮಾಡೋದನ್ನ ಮುಖ್ಯವಾಗಿ ಸ್ವಲ್ಪ ಮಟ್ಟಿಗೆ ಪ್ರೆಷರ್ ರಿಲೀಸ್ ಮಾಡಿದ್ದಾನೆ. ಮತ್ತೆ ಯತೀಶ್ ಈ ಬಾರಿ ಎಸೆದ ಚೆಂಡು ಇನ್ನರ ಜಾಗ್ತಾ ಇದೆ. ಓಟಗಳು ಬರ್ತಾ ಇಲ್ಲ. 8-5 8 balls 5 runs. ಈ ಒಂದು ಪಂದ್ಯಾಟವನ್ನ ಯೂಟ್ಯೂಬ್ ನಲ್ಲಿ 3,500 ಲೈವ್ ಆಗಿ ಪಂದ್ಯಾಟವನ್ನು ವೀಕ್ಷಣೆ ಮಾಡ್ತಾ ಇದ್ದಾರೆ. ಮತ್ತೆ ಯತೀಶ್ ಮುಂದೆ ಬಂದು ಆಡುವಂತಹ ಪ್ರಯತ್ನ. ಒಂದೋಟದ ಸೇರ್ಪಡೆ. 7-4 ಒಂದು ಹಂತದಲ್ಲಿ ನೋ ಮ್ಯಾನ್ಸ್ ಲ್ಯಾಂಡ್ ಅನ್ನ ಕಂಡುಕೊಂಡ್ರು. ಕ್ಷೇತ್ರ ರಕ್ಷಣೆ ಇಲ್ಲದ ಟಾವನ್ನು ಗುರುತಿಸಿಕೊಂಡ್ರು. ಪ್ರಜ್ವಲ್ ಸ್ಟ್ರೈಕ್ ಅನ್ನ ನೀಡ್ತಾ ಇದ್ದಾನೆ. ಅಕ್ಷಯ್ ಸಿಕೆ ಸ್ಟ್ರೈಕರ್ ವಿಭಾಗದಲ್ಲಿ 7-4. ಪ್ರತಿಯೊಂದು ರನ್ಗೂ ಕೂಡ ಜಿಮ್ಮಿ ಪಾಂಚಿಯನ್ನ ಆಟಗಾರರು ಬಹಳಷ್ಟು ಉತ್ತಮ ರೀತಿಯಲ್ಲಿ ಎದುರಾಳಿಗಳ ಮೇಲೆ ಒತ್ತಡ ಹೇರ್ತಾ ಇದ್ರೆ ಒಂದಡಿಯಲ್ಲಿ ಅಕ್ಷಯ್ ಸಿಕೆ ಅಂತ ಅನುಭವ ಆಟಗಾರರಿದ್ದಾರೆ SMC ನ್ಯಾಶ್ ಪರವಾಗಿ. ಬಹಳಷ್ಟು ಉತ್ತಮ ಎಸೆತ. ಒಂದು ಓಟದ ಹೆಚ್ಚುವರಿಯ ಸೇರ್ಪಡೆ. ಅಕ್ಷಯ್ ಖಾತೆಗೆ ಅಕ್ಷಯ್ ಸ್ಟ್ರೈಕ್ ಅನ್ನು ಉಳಿಸ್ಕೊಳ್ತಾ ಇದ್ದಾನೆ. 6-3 6-3. ಒಂದು ಕುತೂಹಲಕಾರಿ ಪಂದ್ಯ ಸಾಗ್ತಾ ಇದೆ. 6-3 40ರ ಮೊತ್ತವನ್ನು ಅದುಮಿಟ್ಟುಕೊಳ್ತಾ ಇರುವಂತಹ ಜಿಮ್ಮಿ ಪಾಂಚಜನ್ಯ. ಆ ಮೊತ್ತವನ್ನು ಬೆಂಬತ್ತುತ್ತಿರುವಂತಹ SMCC ನ್ಯಾಶ್ ತಂಡ. ಮದಕರಿ ಕಪ್ಗಾಗಿ ಇಲ್ಲಿ ಪಂದ್ಯ ಸಾಗ್ತಾ ಇದೆ. ರಾಜಧಾನಿ ನಗರದ ಬೆಂಗಳೂರಿನ ತಂಡ, ಕಡಲ ತಡಿಯ ಕರಾವಳಿಯ ಜಿಮ್ಮಿ ಪಾಂಚಜನ್ಯ, ಇತ್ತ ಕೋಟೆಗಳ ನಗರ
ಚಿತ್ರದುರ್ಗ ಪಂದ್ಯಾಟವನ್ನು ಆಡ್ತಾ ಇದೆ. ಮತ್ತೆ ಎಸೆಗಾರಿಕೆ ಭಾಗದಲ್ಲಿ ಪಮ್ಮಿ ಎಸೆಗಾರಿಕೆ ಭಾಗದಲ್ಲಿ 6-3 6-3 ಅಕ್ಷಯ್ ಸ್ಟ್ರೈಕರ್ ಭಾಗದಲ್ಲಿ ಬಹಳ ಸುತ್ತಮುತ್ತ ಹೊಡೆತ ವಿಡುಕಡೆ ಭಾಗದಲ್ಲಿ ಒಂದೊಂಟದ ಸೇರ್ಪಡೆಯನ್ನು ಕಂಡುಕೊಳ್ತಾ ಇದೆ. ಔಟರ್ ಘೋಷಣೆ. ಪ್ರಜ್ವಲ್ ಗಂಗೋಲಿ ಔಟ್ ಆಗ್ತಾ ಇದ್ದಾನೆ. ಉದ್ದರ ಆಘಾತವನ್ನು ಕಾಡ್ತಾ ಇದೆ. ತೃತೀಯ ನೇತ್ರ ತೃತೀಯ ನೇತ್ರ ಯಾವ ರೀತಿಯ ಡಿಸಿಷನ್ ಮತ್ತೆ ನೋಡಬೇಕಾಗಿದೆ. ಔಟ್ ಅನ್ನೋ ಘೋಷಣೆ. ಉದರ ಆಘಾತವನ್ನು ಕಾಡ್ತಾ ಇದೆ. ಪ್ರಜ್ವಲ್ ವಾಪಸ್. ಆ ಕಡೆ ಒಳಭಾಗದಲ್ಲಿ ಹೊಸ ದಾಡಿಗಿನ ಸೇರ್ಪಡೆ ನಿಖಿಲ್. ಐದು 2 5-2 ಮ್ಯಾಚ್ ಕೂಡ 5-2. ಮತ್ತೆ ಪ್ರಮೋದ್ ಎಸೆಗಾರಿಕೆ ಭಾಗದಲ್ಲಿ ಜಿಮ್ಮಿ ಪಾಂಚಜನ್ಯದ ಪರವಾಗಿ. ನ್ಯಾಶ್ ಪಾಳದ ಇನ್ನೂ ಕೂಡ ಭರವಸೆ ಆಲ್ರೌಂಡರ್ ಇದ್ದಾನೆ. ಎಫೆಕ್ಸ್ ಐದು 2 5-2. ಮತ್ತೆ ಪ್ರಮೋದ್
ಬಹಳ ಶುದ್ಧವಾದ ಆಡಾಟ ತನ್ಮೂಲಕ ಎಸ್ಎಂಸಿಸಿ ನ್ಯಾಶ್ ತಂಡ ಫೈನಲ್ ಗೆ ಗೆಡ್ತಾ ಇದೆ. 3ನೇ ಬಾರಿ ಫೈನಲ್ ಟಿಕೆಟ್ ಅನ್ನು ಪಡ್ಕೊಳ್ತಾ ಇದೆ. ಈ ಮುಂಚೆ 22, 24 ಪ್ರಶಸ್ತಿ ಗೆದ್ದಂತ ಎಸ್ಎಂಸಿಸಿ ನ್ಯಾಶ್ ಈಗ 4ರಲ್ಲಿ 3ನೇ ಬಾರಿ. ಈ ಹಿಂದೆ ಜೈ ಕರ್ನಾಟಕ ವಿರುದ್ಧವನ್ನು ಆಡಿದ್ರು, ಈಗ ಮತ್ತೆ ಜೈ ಕರ್ನಾಟಕ ವಿರುದ್ಧವೇ ಆಟವನ್ನು ಆಡ್ತಾರೆ. ಟಾಸ್ಗೆ ಬನ್ನಿ, ಜೈ ಕರ್ನಾಟಕದವರು ರೆಡಿ ಇದ್ದಾರೆ. ಅವರೊಂದಿಗೆ ಎಸ್ಎಂಸಿಸಿ ನ್ಯಾಶ್ ಕ್ಯಾಪ್ಟನ್ ಟಾಸ್ಗೆ ಬನ್ನಿ. ಮುಂದಿನ ಟಾಸ್ ಪ್ರಕ್ರಿಯೆ ಇಮಿಡಿಯೇಟ್ ಆಗಿ ನಡೆಸ್ಕೊಡ್ಬೇಕಾಗಿ ಕೇಳಿಕೊಳ್ತಾ ಇದ್ದೇವೆ. ಎಸ್ಎಂಸಿಸಿ ನ್ಯಾಶ್ ಕ್ಯಾಪ್ಟನ್ ಟಾಸ್ಗೆ ಬರಬೇಕು. ಸಂದೀಪ ಕೀನ್ಯ ಟಾಸ್ ಹಾಕಿ ಮತ್ತೆ 5 ನಿಮಿಷ ರೆಸ್ಟ್ ಇದೆ. ಮುಂದಿನ ಹಂತದ ವೀಕ್ಷಕ ವಿವರಣೆಗಾಗಿ ಭಾನುಪ್ರಕಾಶ್ ಉಡುಪಿ.